ವಿದ್ಯಾರ್ಥಿಗಳೇ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಕಳೆದ ಸೆಷನ್ಗಳಲ್ಲಿ ನಾವು ಸಿ ಪ್ರೋಗ್ರಾಮ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಂಡಿದ್ವಿ. ಹಾಗೆ ಮುಂದುವರಿತಾ ಹೋಗೋಣ. ಕಳೆದ ಸೆಷನ್ ನಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಶನ್ ನಾವು ಡಿಸ್ಕಸ್ ಮಾಡಿದ್ವಿ. ಸಿ ಪ್ರೋಗ್ರಾಮ್ ಹೇಗೆ ಬರೆಯೋದು, ಅದರದ್ದು ಎಕ್ಸಿಕ್ಯೂಷನ್ ಸ್ಟೆಪ್ಸ್ ಹೇಗೆ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ಕೀವರ್ಡ್ಸ್, ವೇರಿಯೇಬಲ್ಸ್ ಅದರ ಬಗ್ಗೆ ಎಲ್ಲ ಗಮನ ಹರಿಸಿದ್ವಿ. ಮುಂದುವರಿತಾ ಇವತ್ತು ಇಷ್ಟರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಡೇಟಾ ಟೈಪ್ಸ್, ಡಿಕ್ಲರೇಷನ್, ಇನಿಷಿಯಲೈಸೇಷನ್, ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್, ಒಂದಷ್ಟು ಸಿಂಪಲ್ ಸಿ ಪ್ರೋಗ್ರಾಮ್ಸ್ ಮತ್ತೆ ಕನ್ಕ್ಲೂಡ್ ಮಾಡೋಣ. ಒಂದಾದ್ಮೇಲೆ ಒಂದು ನೋಡ್ಕೊಂಡು ಹೋಗೋಣ. ಡೇಟಾ ಟೈಪ್ ಅಂದ್ರೆ ಏನು, ಡೇಟಾ ಅಂದ್ರೆ ಏನು ಮೊದಲು ಮುಖ್ಯ ಆಗುತ್ತೆ. ಡೇಟಾ ಅಂದ್ರೆ ರಾ ಫ್ಯಾಕ್ಟ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಒಂದು ಇನ್ಪುಟ್ ಅಂತ ಕೊಡ್ತೀವಿ. ಸಾಮಾನ್ಯವಾಗಿ ಆ ಇನ್ಪುಟ್ ರಾ ಫ್ಯಾಕ್ಟ್ ಆಗಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಜಿಮೇಲ್ ಅಕೌಂಟ್ ಓಪನ್ ಮಾಡಬೇಕು. ನೀವು ನಿಮ್ಮ ಡೇಟಾನ ಕೊಡ್ತೀರಾ. ಏನೇನು, ನಿಮ್ಮ ಹೆಸರು, ಫೋನ್ ನಂಬರು, ಅಥವಾ ನಿಮಗೆ ಬೇಕಾಗಿರೋ ಮೇಲ್ ಐ ಡಿ ಎಲ್ಲಾನು ಕೊಡ್ತೀರಾ. ಅಲ್ಲೇ ಪಾಸ್ವರ್ಡ್ ಕೊಡ್ತೀರಾ. ಅದಾದ್ಮೇಲೆ ಅದು ಸರಿ ಆಗಿದೆ, ಕ್ರಿಯೇಟ್ ಆಗಿದೆ ಅಂತ ಬರುತ್ತೆ. ಅಥವಾ ಒಂದು ರಿಪೋರ್ಟ್ ಬರುತ್ತೆ ಅನ್ಕೊಳ್ಳಿ. ಆ ರಿಪೋರ್ಟ್ ಇನ್ಫಾರ್ಮೇಶನ್ ಆಗುತ್ತೆ. ಸೊ ಡೇಟಾ ಯಾವಾಗ್ಲೂ ರಾ ಅಂದ್ರೆ ಹೆಂಗ್ ಹೇಳ್ಬೇಕು, ರಾ ಕನ್ನಡ ವೇಗ್ ಆಗಿರುತ್ತದು. ಇದಕ್ಕೆ ಯಾವುದೇ ಒಂದು ಚೌಕಟ್ಟಿರೋದಿಲ್ಲ. ಇನ್ಫಾರ್ಮೇಶನ್ ಅಂತಂದ್ರೆ ಅದಕ್ಕೊಂದು ಪ್ರಾಸೆಸ್ಡ್ ಡೇಟಾ ಅಂತ ಕರಿತೀವಿ. ಸೊ ಡೇಟಾ ಮತ್ತೆ ಇನ್ಫಾರ್ಮೇಶನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡೇಟಾ ಟೈಪ್ಸ್ ಯಾಕೆ ಬೇಕು ಅಂದ್ರೆ, ಸಿ ಪ್ರೋಗ್ರಾಮ್ ನಲ್ಲಿ ಅಥವಾ ಸಿ ಲ್ಯಾಂಗ್ವೇಜ್ ನಲ್ಲಿ ನಾವು ಬೇರೆ ಬೇರೆ ರೀತಿ ಡೇಟಾ ಕೊಡ್ತಾ ಬರ್ತೀವಿ. ಬೇರೆ ಬೇರೆ ರೀತಿಯ ಡೇಟಾಗಳನ್ನ ಕೊಡ್ತೀವಿ. ಆ ಬೇರೆ ರೀತಿ ಕೊಟ್ಟಾಗ ಅದನ್ನ ಹೆಂಗೆ ತಗೊಳುತ್ತೆ, ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಅದನ್ನ ಹೆಂಗೆ ಪ್ರೋಗ್ರಾಮ್ ಮಾಡೋದು ಅನ್ನೋ ಕಾರಣಕ್ಕೆ ಅದು ತಿಳ್ಕೊಳ್ಳಿಕ್ಕೆ ನಾವು ಡೇಟಾ ಟೈಪ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸೊ ಡೇಟಾ ಟೈಪ್ ಅಂದ್ರೆ ಏನು? ದ ಡೇಟಾ ಟೈಪ್ ಡಿಫೈನ್ಸ್ ದ ಟೈಪ್ ಆಫ್ ದ ಡೇಟಾ ಸ್ಟೋರ್ಡ್ ಇನ್ ದ ಮೆಮೊರಿ ಲೊಕೇಶನ್. ಸೊ ನಾವು ಯಾವ ತರ ಡೇಟಾನ ಮೆಮೊರಿನಲ್ಲಿ ಸೇವ್ ಮಾಡ್ತೀವಿ. ನಾವು ಲಾಸ್ಟ್ ಕ್ಲಾಸ್ ಸೆಷನ್ ನೋಡಿದ್ರೆ ಅಲ್ಲಿ ಮೆಮೊರಿ ಡಯಾಗ್ರಾಮ್ ನಾನು ತೋರಿಸಿದೆ, ಡೇಟಾ ಹೆಂಗ್ ಸೇವ್ ಆಗ್ತಿರುತ್ತೆ ಅಂತ ಅನ್ಕೊಂಡು. ಸೊ ಹಾಗೆ ನಾನು ಅದನ್ನ ಸೇವ್ ಮಾಡೋದಕ್ಕೆ ನಾನು ಒಂದು ಲೊಕೇಶನ್ಸ್ ಆಕ್ಯುಪೈ ಮಾಡ್ಕೊಂಡಿರ್ತೀನಿ. ಅದಕ್ಕೊಂದಷ್ಟು ನಾನು ನೇಮ್ ಕೊಡ್ತೀನಿ ಅಥವಾ ಹೆಸರು ಕೊಡ್ತೀನಿ. ಆ ಯಾವ ಟೈಪ್ ಅದು ಅಂತ ಅರ್ಥ ಮಾಡ್ಕೋಬೇಕು. ಯಾವ ಟೈಪ್ ಇದೆ ಅಂತ ಹೇಳೋಣ. ಸದ್ಯಕ್ಕೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಸುಮ್ಮನೆ ಡಿಜಿಟ್ಸ್ ಕೊಡ್ಬೋದು, ಅಥವಾ ಸುಮ್ಮನೆ ನೀವು ಕ್ಯಾರೆಕ್ಟರ್ಸ್ ಕೊಡ್ಬೋದು, ಯಾವ್ದಾದ್ರು ಕೊಡ್ಬೋದು, ಅಥವಾ ಕಾಂಬಿನೇಷನ್ಸ್ ಇರ್ಬೋದು. ಸೊ ದ ಡೇಟಾ ಟೈಪ್ ಡಿಟರ್ಮೈನ್ಸ್ ಹೌ ಮಚ್ ಮೆಮೊರಿ ಶುಡ್ ಬಿ ಅಲೋಕೇಟೆಡ್ ಫಾರ್ ಅ ವೇರಿಯಬಲ್. ಈಗ ಡೇಟಾ ಟೈಪ್ ಬೇರೆ ಬೇರೆ ಟೈಪ್ ಡೇಟಾ ಸಿಕ್ಕಿದಾಗ ಅದಕ್ಕೆ ಅದರದ್ದೇ ಆದ ಸೈಜ್ ಇರುತ್ತೆ. ಅಂದ್ರೆ ಇಷ್ಟೇ ಅಲೋಕೇಟ್ ಮಾಡ್ಕೋಬೇಕು, ಇಷ್ಟೇ ಬೈಟ್ಸ್ ಬೇಕು ಅಂತೆಲ್ಲ ಅನ್ಕೊಂಡು. ಸೊ ಅದ್ರ ಬಗ್ಗೆನೂ ಮಾಹಿತಿ ಕೊಡುತ್ತೆ ಡೇಟಾ ಟೈಪ್. ಯಾವ ತರ ಡೇಟಾ ಟೈಪ್ ಇರುತ್ತೆ? ಮೇನ್ ಆಗಿ ಇಂಟೀಜರ್ ಕಾನ್ಸ್ಟೆಂಟ್ಸ್ ಇರ್ಬೋದು, ಫ್ಲೋಟಿಂಗ್ ಪಾಯಿಂಟ್ ಇರ್ಬೋದು, ಕ್ಯಾರೆಕ್ಟರ್ಸ್ ಇರ್ಬೋದು, ಇದೆಲ್ಲಾನು ಬೇಕಾಗುತ್ತೆ ನಮಗೆ. ಸೊ ಸಾಮಾನ್ಯವಾಗಿ ಸಿ ನಲ್ಲಿ ಎರಡು ರೀತಿಯಲ್ಲಿ ಭಾಗ ಮಾಡ್ತೀವಿ ಡೇಟಾ ಟೈಪ್ಸ್ ನ, ಅಥವಾ ಎರಡು ತರ ಕ್ಲಾಸಿಫೈ ಮಾಡ್ಬೋದು. ಒಂದು ಪ್ರಿಮಿಟಿವ್ ಡೇಟಾ ಟೈಪ್ಸ್, ಮತ್ತೊಂದು ನಾನ್ ಪ್ರಿಮಿಟಿವ್ ಅಥವಾ ಡಿರೈವ್ಡ್ ಡೇಟಾ ಟೈಪ್ಸ್ ಅಂತ. ಪ್ರಿಮಿಟಿವ್ ಮೊದಲಿಂದನೂ ಇರೋದು, ಸಿ ಜೊತೆಗೆ ಬಂದಿರುವಂತದ್ದು. ನಾನ್ ಪ್ರಿಮಿಟಿವ್ ಅದ್ರ ಜೊತೆಗೆ ಒಂದಷ್ಟು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳುತ್ತೆ ಸಿ ಮುಂದಕ್ಕೆ. ಡಿರೈವ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಪ್ರಿಮಿಟಿವ್ ಇನ್ನೊಂದು ಕನ್ನಡ ಪದ ಅಥವಾ ಸಂಸ್ಕೃತ ಪದ ಹೇಳ್ತೀವಿ ಅಂದ್ರೆ ಸಂಪ್ರದಾಯವಾಗಿ ಬಂದಿರೋದು ಅಂತ ಅರ್ಥ ಮಾಡ್ಕೋತೀವಿ ಅಲ್ಲಿ. ಅಂದ್ರೆ ಸಿ ಜೊತೆಗೆ ಬಂದಿರೋದು. ಮಿಕ್ಕಿದು ಸ್ವಲ್ಪ ಇದನ್ನ ಪ್ರಿಮಿಟಿವ್ ಇಟ್ಕೊಂಡು ಹೊಸ ಟೈಪ್ ಶುರು ಮಾಡ್ತೀವಿ, ಹೊಸ ಟೈಪ್ ನ ಸೃಷ್ಟಿ ಮಾಡ್ತೀವಿ. ಅದು ನನಗೆ ನಾನ್ ಪ್ರಿಮಿಟಿವ್ ಅಥವಾ ಡಿರೈವ್ಡ್ ಆಗುತ್ತೆ. ಸೊ ಪ್ರಿಮಿಟಿವ್ ಯಾವ್ದಾಗಿದೆ, ಏನ್ ಹೇಳ್ತಾನೆ? ಪ್ರಿಮಿಟಿವ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್ ಬೈ ಮಷಿನ್ ಇನ್ಸ್ಟ್ರಕ್ಷನ್ಸ್. ಇದು ಟೆಕ್ನಿಕಲ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅದಕ್ಕೆ ರೆಡಿಮೇಡ್ ಆಗಿರುವಂತ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಆಗ್ಲೇನೆ. ಸೊ ಹಾಗಾಗಿ ಅದನ್ನ ನಾನು ಪ್ರಿಮಿಟಿವ್ ಅಂತ ಕರಿತೀನಿ. ಅದ್ರ ಜೊತೆಗೆ ಬಂದಿದೆ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡೋದು, ಈಗ ಅದನ್ನ ಆಡ್ ಮಾಡ್ಬೇಕಾದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಹೇಗೆ ಅಂತೆಲ್ಲ ಅದು ಅರ್ಥ ಆಗ್ಬಿಡುತ್ತೆ ಅಲ್ಲಿ. ಸೊ ಇದನ್ನ ನಾನು ಬೇಸಿಕ್ ಡೇಟಾ ಟೈಪ್ಸ್ ಅಂತಾನು ಕರಿತೀನಿ, ಅಥವಾ ಫಂಡಮೆಂಟಲ್ ಅಂತ ಕರಿಬಹುದು, ಅಥವಾ ಸಿಂಪಲ್ ಅಂತಾನು ಕರಿಬಹುದು. ಇದ್ರ ಮೇಲೆ ನಾವು ಬೇರೆ ಬೇರೆ ಕಾಂಪ್ಲೆಕ್ಸ್ ಆಗಿರೋ ಡೇಟಾ ಟೈಪ್ಸ್ ನಾವು ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಯಾವ್ದಿದೆ ಸಿ ನಲ್ಲಿ ಅಂತಂದ್ರೆ ಮುಖ್ಯವಾಗಿ 5 ಇದೆ: ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಅಂಡ್ ವಾಯ್ಡ್. ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಅಂಡ್ ವಾಯ್ಡ್ ನೆನ್ಪಿಟ್ಕೊಳ್ಳಿ. ಇದಷ್ಟು ನಮ್ಮ ಕೀವರ್ಡ್ ಸಹ ಆಗುತ್ತೆ. ಸೊ ಈ 5 ತರದ
ಡೇಟಾ ಟೈಪ್ನ ನಾನು ಈಗ ಒಂದೊಂದು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಂಟ್. ಇಂಟ್ ಇಸ್ ಅ ಕೀವರ್ಡ್. ಏನಕ್ಕೆ ಬೇಕು ಕೀವರ್ಡ್ ಇದು ಅಂತಂದ್ರೆ ಟು ಡಿಫೈನ್ ಇಂಟೀಜರ್ಸ್ ಇನ್ ಸಿ ಲ್ಯಾಂಗ್ವೇಜ್. ಅಂದ್ರೆ ನಾರ್ಮಲ್ ಆಗಿ ಬಳಸುವಂತಹ ಅಂಕಿ ಸಂಖ್ಯೆಗಳ ಬಗ್ಗೆ ಬೇಕಾದಾಗ ನಮ್ಗೆ ಇಂಟೀಜರ್ ಬಳಸ್ತೀವಿ, ಇಂಟ್ ಅಂತ ಬಳಸ್ತೀವಿ. ಸೊ ಇಂಟೀಜರ್ ಅಥವಾ ಸಂಖ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತಂದ್ರೆ ಸಂಖ್ಯೆಗಳು ಹೋಲ್ ನಂಬರ್ಸ್ ಆದ್ರೂ ಆಗ್ಬೋದು ಅಥವಾ ಫ್ರಾಕ್ಷನಲ್ ನಂಬರ್ಸ್ ಆದ್ರೂ ಆಗ್ಬೋದು. ಆ ಹೋಲ್ ನಂಬರ್ಸ್ ಇದ್ದಾಗ ಇಂಟೀಜರ್ ಬಗ್ಗೆ ತಲೆ ಕೆಡಿಸ್ಕೊತೀವಿ. ಫ್ರಾಕ್ಷನಲ್ ನಂಬರ್ಸ್ ಡೆಸಿಮಲ್ ಪಾಯಿಂಟ್ಸ್ ಎಲ್ಲ ಬಂದಾಗ ಬೇರೆ ತರ ಆಗುತ್ತೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಸೊ ಏನಾಗುತ್ತೆ, ಇಂಟ್ ಕೀವರ್ಡ್ ಉಪಯೋಗಿಸ್ಕೊಂಡು ಪ್ರೋಗ್ರಾಮರ್ ಕ್ಯಾನ್ ಡಿಫೈನ್ ಎನಿಥಿಂಗ್ ರಿಲೇಟೆಡ್ ಟು ಇಂಟೀಜರ್. ಹೌದು. ಸೊ ಅದ್ರ ಜೊತೆಗೆ ಏನ್ ಹೇಳ್ಬೋದು ನಾವು ಅದನ್ನ, ಅದು ಎಷ್ಟು ಸೈಜು, ಎಷ್ಟು ಬೇಕಾಗುತ್ತೆ ಮೆಮೊರಿನಲ್ಲಿ, ಎಷ್ಟು ಆಕ್ಯುಪೈ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಆದರೆ ನೆನ್ಪಿಟ್ಕೋಬೇಕಾಗಿರೋದು ಇಂಟೀಜರ್ ಸೈಜ್ ಮಷಿನ್ ಡಿಪೆಂಡೆಂಟ್. ಅಂದ್ರೆ ನಾನು ಯಾವ ಮಷೀನ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, 16 ಬಿಟ್ ಮಷಿನ್, 32 ಬಿಟ್ ಮಷಿನ್, 64 ಬಿಟ್ ಮಷಿನ್, ಈ ತರ ನಾವು ಯೂಸ್ ಮಾಡುವ ಪ್ರಾಸೆಸರ್ ಮೇಲೆ ಸೈಜ್ ಆಫ್ ಇಂಟೀಜರ್ ಡಿಪೆಂಡ್ ಆಗಿರುತ್ತೆ. ಸೊ ಅದು ಸಹ ಕೆಲವೊಂದ್ಸಲ ಅದು ಸಹ ಮ್ಯಾಟರ್ ಆಗುತ್ತೆ. ಅದನ್ನು ಸಹ ನನಗೆ ನೆನ್ಪಿಟ್ಕೊಂಡಿರ್ಬೇಕು. ಸಿ ನಲ್ಲಿ ಇಂಟೀಜರ್ ನಲ್ಲಿ ಮತ್ತೆ 3 ವಿಧ ಇದೆ, ಅಥವಾ ಅದನ್ನ ಬೇರೆ ಬೇರೆ ಯಾಕೆ ಕರಿತೀವಿ ನಾವು. ಒಂದು ಶಾರ್ಟ್ ಇಂಟ್, ಒಂದು ಬರೀ ಇಂಟ್, ಇನ್ನೊಂದು ಲಾಂಗ್ ಇಂಟ್. ಏನ್ ಇದಕ್ಕೆ ವ್ಯತ್ಯಾಸ ಅಂತಂದ್ರೆ ಮುಂದೆ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಹೇಳ್ತೀನಿ ಅದ್ರ ಬಗ್ಗೆ. ಶಾರ್ಟ್ ಇಂಟ್ ನೇಮೇ ಹೇಳೋ ಪ್ರಕಾರ ಅದು ಚಿಕ್ಕದು, ಇಂಟ್ ಕಾಮನ್ ಆಗಿ ಯೂಸ್ ಮಾಡೋದು, ಲಾಂಗ್ ಸ್ವಲ್ಪ ದೊಡ್ಡದು. ಅದು ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲೇ ಹೇಳಿದಾಗೆ ಸೈಜ್ ಆಫ್ ಇಂಟೀಜರ್ ವುಡ್ ವೇರಿ ಆನ್ ದ ಮಷಿನ್. ಸೊ ಅದು ಅರ್ಥ ಆಗಿದೆ ನಮ್ಗೆ. ಅದು ಹೆಂಗೆ, ಹೀಗಿದೆ ನೋಡಿ, ಇದು ನೀಟಾಗಿ ಅರ್ಥ ಮಾಡ್ಕೋಬೇಕು. ಇದು ಏನು, ಈ 3ನೇ 4ನೇ ಕಾಲಮ್ ಸ್ವಲ್ಪ ಹೇಳ್ತೀನಿ. ಇದು ಮೊದಲು ಇವೆರಡು ಕಾಲಮ್ ಅರ್ಥ ಮಾಡ್ಕೊಳ್ಳಿ. ನೀವು 16 ಬಿಟ್ ಮಷೀನ್ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ ಶಾರ್ಟ್ ಇಂಟು 2 ಬೈಟ್ಸ್ ಆಗಿರುತ್ತೆ, ಇಂಟು 2 ಬೈಟ್ಸ್ ಆಗಿರುತ್ತೆ, ಲಾಂಗ್ ಇಂಟ್ 4 ಬೈಟ್ಸ್ ಆಗುತ್ತೆ. ನೀವು 32 ಬಿಟ್ ಮಷೀನ್ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ ಇಂಟ್ 4 ಬೈಟ್ಸ್ ಆಗುತ್ತೆ, ಲಾಂಗ್ ಇಂಟು 4 ಬೈಟ್ಸ್ ಆಗುತ್ತೆ. ಅಷ್ಟೇ ವ್ಯತ್ಯಾಸ, ಮತ್ತೇನಿಲ್ಲ. ಸೊ 16 ಬಿಟ್ ಇದ್ದಾಗ ಇಂಟು 2 ಬೈಟ್ಸ್ ಇರುತ್ತೆ, ಲಾಂಗ್ ಇಂಟ್ 4 ಬೈಟ್ಸ್ ಆಗಿರುತ್ತೆ. 32 ಬಿಟ್ ಮಷೀನ್ ಯೂಸ್ ಮಾಡ್ಬೇಕಾದ್ರೆ ಇಂಟೀಜರ್ 4 ಬೈಟ್ಸ್ ಆಗುತ್ತೆ, ಲಾಂಗ್ ಇಂಟು ಸಹ ಮತ್ತೆ 4 ಬೈಟ್ಸ್ ಅಲ್ಲೇ ಇರುತ್ತೆ. ಸೊ ಅದೇನು ಬದಲಾಗೋದಿಲ್ಲ. ಯಾಕೆ ಅದು ಬೇಕಾಗುತ್ತೆ ಅಂತಂದ್ರೆ ನಾವು ಯೂಸ್ ಮಾಡೋ ಡೇಟಾ ಸೈಜ್ ಜಾಸ್ತಿ ಆಗ್ತಾ ಇರುತ್ತೆ. ಹೇಗೆ ಒಂದು ಎಕ್ಸಾಂಪಲ್ ತಗೋಬಹುದು ಅಂತ, ನೀವು ಇವಾಗ ಒಂದು ಎಂಪ್ಲಾಯಿ ಐಡಿ ಕೊಡ್ತೀರಾ, 123 ಅಂತ ಇರ್ಬೋದು, ಅಥವಾ 155 ಇರ್ಬೋದು. ಹಾಗೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದಾಗ ಇನ್ನೊಂದು ಸ್ವಲ್ಪ ದೊಡ್ಡ ಐಡಿನೂ ಬರ್ಬೋದು, ನಂಗೆ ಗೊತ್ತಿಲ್ಲ, ಏನಾದ್ರೂ ಆಗ್ಲಿ. ಅದು ಬದಲಾಗ್ತಾ ಹೋದಾಗ, ಅದು ದೊಡ್ಡದಾಗ್ತಾ ಹೋದಾಗ ನಂಗೆ ಸೈಜ್ ಜಾಸ್ತಿ ಬೇಕಾಗುತ್ತೆ. ಅದನ್ನ ನಾನು ಇಲ್ಲಿ ಅರ್ಥ ಮಾಡ್ಕೋತೀನಿ. ಇದೇನ್ ಹೇಳ್ತಿದೆ ಇಲ್ಲಿ 3ನೇ ಮತ್ತೆ 4ನೇ ಕಾಲಮ್ ಅಂತಂದ್ರೆ, ಇದು ಮಿನಿಮಮ್ ವ್ಯಾಲ್ಯೂ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೇಳ್ತಿದ್ದಾರೆ. ಇಂಟೀಜರ್ನ ನಾನು ಅನ್ಸೈನ್ಡ್ ಇಂಟ್, ಓಕೆ, ಇದನ್ನೊಂದು ಸ್ವಲ್ಪ ಅರ್ಥ ಮಾಡಿಸ್ಬಿಡ್ತೀನಿ, ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಸೊ ಈಗೇನಾಯ್ತು, ಸೈನ್ಡ್ ಮತ್ತೆ ಅನ್ಸೈನ್ಡ್ ಅರ್ಥ ಮಾಡ್ಕೋಬೇಕು ನಾನು. ಸೈನ್ಡ್ ಇಂಟ್ ಅಂತಂದ್ರೆ ನಿಮ್ಗೆ ನಂಬರ್ ಲೈನ್ ನೆನಪಿದೆ ಅನ್ಕೋತೀನಿ. ನಂಬರ್ ಲೈನ್ ಹಿಂಗ್ ಹಾಕಿರ್ತೀವಿ, ನಮ್ಗೆಲ್ಲೋ 0 ಇರುತ್ತೆ, ಈ ಕಡೆ ಹೋದ್ರೆ ಅದೆಲ್ಲ ನೆಗೆಟಿವ್ ನಂಬರ್ಸ್ ಆಗುತ್ತೆ, ಈ ಕಡೆ ಹೋದ್ರೆ ಅದೆಲ್ಲ ಪಾಸಿಟಿವ್ ನಂಬರ್ಸ್ ಆಗುತ್ತೆ, ಹೌದಾ? ಸೈನ್ಡ್ ನಂಬರ್ಸ್ ಯಾವಾಗ್ಲೂ ಹೀಗಿರುತ್ತೆ, ನೆಗೆಟಿವ್ ಟು ಪಾಸಿಟಿವ್. ಸೊ ಇದೆಲ್ಲ ನೆಗೆಟಿವ್, ಇದೆಲ್ಲ ಪಾಸಿಟಿವ್ ಅಲ್ವಾ? ಸೈನ್ಡ್ ನಂಬರ್ಸ್ ಯಾವಾಗ್ಲೂ ನೆಗೆಟಿವ್ ಇಂದ ಪಾಸಿಟಿವ್ ಹೋಗುತ್ತೆ. ಇದೆಲ್ಲ ಇದು ಹೇಳ್ತಿದೆ ಈ ಕಡೆದು. ಅನ್ಸೈನ್ ನಂಬರ್ ಅಲ್ಲಿ ನಾನು ಸೈನ್ ಹಾಕ್ಲಿಕ್ಕೆ ಹೋಗಲ್ಲ, ಅದು 0 ಇಂದ ಮುಂದಕ್ಕೆ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಸೊ ನಮಗ್ ಗೊತ್ತಿದೆ -5 ಅಂದ್ರೆ ಬೇರೆ, +5 ಅಂದ್ರೆ ಬೇರೆ. ಸೊ ಅದನ್ನ ಇಲ್ಲಿ ಅರ್ಥ ಮಾಡಿಸ್ತೀವಿ. ಸರಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು, ಈಗ ನಾನು 2 ಬೈಟ್ಸ್ 3 ಬೈಟ್ಸ್ ಅಂತ ಹೇಳ್ತೀನಲ್ಲ, ಒಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನನ್ನ ಮೆಮೊರಿ ಅಂತ ಹೇಳಿದಾಗ ಹೀಗಿದೆ. ಮೆಮೊರಿ ಅಂತಂದ್ರೆ ಇಂಟೀಜರ್ ನಲ್ಲಿ ನಾನೇನ್ ಮಾಡ್ತೀನಿ, ಈ 2 ಬೈಟ್ಸ್ ಅಲೋಕೇಟ್ ಮಾಡ್ತೀನಿ ಒಂದು ಇಂಟೀಜರ್ ವೇರಿಯೇಬಲ್ಗೆ. ಒಂದು ಇಂಟೀಜರ್ ವೇರಿಯೇಬಲ್ಗೆ ಈ 2 ಬೈಟ್ ಅಲೋಕೇಟ್ ಮಾಡ್ತೀನಿ, ಕಂಟಿನ್ಯೂಸ್ ಆಗಿರುತ್ತೆ. ಹಾಗೆ ಇನ್ನೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ರೆ ಅದು ಮತ್ತೆ 1-2 ಬೈಟ್ ಅಲೋಕೇಟ್ ಆಗುತ್ತೆ, ಇನ್ನೊಂದು ಬೈಟ್ ಅಲೋಕೇಟ್ ಆಗುತ್ತೆ, ಹಾಗೆ ಮುಂದೆ ಹೋಗ್ತಿರುತ್ತೆ. ಸೊ ಪ್ರತಿಯೊಂದು ಇಂಟೀಜರ್ ವೇರಿಯೇಬಲ್ಗೆ 2 ಅಕ್ಕಪಕ್ಕ ಬೈಟ್ಸ್ ಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇದು 1 ಬೈಟ್ ಆಗುತ್ತೆ. ನಾನು ಅದನ್ನ ಲಾಸ್ಟ್ ಸೆಷನ್ ಹೇಳಿದೀನಿ, ಬೇಕಾದ್ರೆ ಒಂದ್ಸಲ ಅದನ್ನ ವಿಡಿಯೋ ಗಮನಿಸ್ಕೋಬಹುದು ನೀವು. ಸೊ ಇದು 1 ಬೈಟ್ ಆಗುತ್ತೆ. 1 ಬೈಟ್ ಅಂದ್ರೆ ಎಷ್ಟಾಗುತ್ತೆ, 8 ಬಿಟ್ಸ್ ಆಗುತ್ತೆ, ಅದು ನಮಗೆ ಗೊತ್ತಿದೆ. ಸೊ ಅದ್ರ ಮೇಲೆ ಇದನ್ನ ಅರ್ಥ ಮಾಡಿಸಿರೋದು ನಿಮ್ಗೆ.
ಶಾರ್ಟ್ ಎಂಡ್ ಇದ್ದಾಗ ಏನಾಯ್ತು 0 to 2 power n minus 1. ಈ n ಏನು? n is number of bits. n is number of bits. ಹೆಂಗ್ ಗೊತ್ತಾಗುತ್ತೆ? 2 bytes ಅಂದ್ರೆ ಎಷ್ಟು ಬಿಟ್ ಆಗುತ್ತೆ? ಇಲ್ಲೇ ಹೇಳಿದೆ, 1 byte ಗೆ 8 ಬಿಟ್ ಆದ್ರೆ 2 bytes ಗೆ 16 ಬಿಟ್ ಆಗುತ್ತೆ. ಸೊ ಇದು 2 power 16 minus 1. ಯಾಕೆ -1? 0 ಇಂದ ಶುರು ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ? -2 power n minus 1 to +2 power n minus 1 minus 1 ಅಂದ್ರೆ n minus 1 ಯಾಕಾಗುತ್ತೆ? 16 ಇದೆ ಇಲ್ಲಿ, ಒಂದು ಬಿಟ್ ಆ ಕಡೆ ಹೋಗುತ್ತೆ, ಒಂದು ಬಿಟ್ ಈ ಕಡೆಗೆ ಬರುತ್ತೆ. ಸೊ ಹಾಗಾಗಿ ಒಂದು ಬಿಟ್ ಕಮ್ಮಿ ತಗೋತೀನಿ ನಾನು ಅವಾಗ. ಸೈಜ್ 16 ಇರೋದ್ರಿಂದ ಅದು -2 power 15 to +2 power 15 minus 1 ಆಗುತ್ತೆ. ಅದನ್ನೇ ಇಲ್ಲಿ ಬರ್ದಿರೋದು. ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನೀವು ಈಗ 20 ಅಂತ ತಗೊಂಡಿದ್ರೆ ಅದೇ ನೆಗೆಟಿವ್ ನಂಬರ್ ಸೇರಿಸ್ಕೋಬೇಕು ಅಂದ್ರೆ ಅದು -10ರಿಂದ +9 ಆಗುತ್ತೆ ಅವಾಗ. ಅಷ್ಟೇ, ಹಾಗೆ ಅರ್ಥ ಮಾಡ್ಕೋಬೇಕು. ಇದೆಲ್ಲನೂ ಹಾಗೆ ಇದೆ. ಮತ್ತೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ ವ್ಯಾಲ್ಯೂಸ್ 0 to 65535. ಅಂದ್ರೆ ಇಂಟೀಜರ್ ಕೊಟ್ಟಾಗ ನೀವು ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಕೊಡಕ್ಕಾಗಲ್ಲ. ಅಂದ್ರೆ ನೀವು ಯಾವುದೇ ಒಂದು ವ್ಯಾಲ್ಯೂ ಕೊಡ್ತಿರಲ್ಲ ಇನ್ಪುಟ್ ಕೊಡ್ಬೇಕಾದ್ರೆ, ನೀವು ಸಪೋಸ್ ಈಗ 65535 ಬದಲಾಗಿ 65555 ಕೊಟ್ಟರೆ ತಗೊಳಲ್ಲ ಅದು. ಯಾಕಂದ್ರೆ ಅದು ನೊಟೇಷನ್ ಆಗಲ್ಲ, ಡಿನೋಟ್ ಮಾಡಕ್ ಆಗಲ್ಲ. ಅದು ನಾನು ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಹಾಗೇನೆ ಅದು ಸೈಂಟ್ ಆದ್ರೆ ಇದು 65,535 ಅನ್ನೋದು 2 power 16 ಆಯ್ತು. ಒಂದು ಕಮ್ಮಿ ಮಾಡ್ಕೊಂಡ್ರೆ 2 power 15 ಆಗುತ್ತೆ. 2 power 15 ಅಂದ್ರೆ 32,767. ಸೊ ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ನಾನು ನೆಗೆಟಿವ್ ನಲ್ಲಿ. ಇಲ್ಲೂ ಹಾಗೆ ಆಗುತ್ತೆ. ಲಾಂಗ್ ಇಂಟ್ ಯಾಕಂದ್ರೆ 4 bytes ಆಗಿರೋದು 32 ಆಗುತ್ತೆ. ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹಾಗೆ ಇದು ಇಲ್ಲೂ ಹಾಗೆ ಇದೆ. ಅಂದ್ರೆ ಬಹುಶಃ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಇದು 3ನೇ ಮತ್ತು 4ನೇ ಕಾಲಮ್ ಹೇಳ್ತಿರೋದು ಅದರ ಲಿಮಿಟ್ ಅಷ್ಟೇ, ಮತ್ತೇನಿಲ್ಲ. ಮುಂದುವರಿಸ್ತಾ ಹೋದ್ರೆ ಫ್ಲೋಟ್. ನಮ್ಗೆ ಇಂಟಿಜರ್ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ಫ್ಲೋಟ್ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗೋದಿಲ್ಲ. ಫ್ಲೋಟ್ ಮುಖ್ಯವಾಗಿ ಫ್ರಾಕ್ಷನಲ್ ನಂಬರ್ ಉಪಯೋಗಿಸೋದಕ್ಕೆ ಅಥವಾ ಯೂಸ್ ಮಾಡೋದಕ್ಕೆ, ಬಳಸೋದಕ್ಕೆ ಅದನ್ನ ನಾವು ಉಪಯೋಗಿಸ್ತೀವಿ. ಏನಾಗತ್ತೆ ಇಲ್ಲಿ, ಪ್ರೋಗ್ರಾಮರ್ ಇದನ್ನ ಯೂಸ್ ಮಾಡಿಕೊಂಡು ಫ್ಲೋಟ್ ನಂಬರ್ ಯೂಸ್ ಮಾಡಿಕೊಂಡು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ನ ಬಳಸಬಹುದು. ಮತ್ತೆ ಇದು ಸಹ ಎಷ್ಟು ಸೈಜ್ ಬೇಕು, ಎಷ್ಟು ಬೈಟ್ಸ್ ಬೇಕು ಅಂತಾನು ಹೇಳುತ್ತೆ. 16 ಬಿಟ್ ಮಷೀನ್ ಅಲ್ಲಿ 4 bytes ತಗೋತೀವಿ, 32 ಬಿಟ್ ಮಷೀನ್ ಅಲ್ಲಿ 8 bytes ತಗೋತೀವಿ ಅಂತ ಹೇಳ್ತೀವಿ. ಇದು 3.4e-38 to 3.4e38 ಅಂತಂದ್ರೆ ಇದು ನಿಮ್ಮ ಮ್ಯಾಂಟಿಸಾ ಪಾರ್ಟ್. ಇದು ತುಂಬಾ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಒಂದು ಫ್ರಾಕ್ಷನಲ್ ನಂಬರ್ ನಾನು ಬರಿಬೇಕು ಅಂತಂದ್ರೆ 1.3434 ಏನೋ ಬರ್ಕೊಂಡು ಹೋಗ್ತೀವಿ ಅಂತಂದ್ರೆ ಆ ಪಾಯಿಂಟ್ ಆದ್ಮೇಲೆ ಆ ದಶಾಂಶ ಅಂತ ನಾವು ಹೇಳ್ತೀವಲ್ವಾ ಕನ್ನಡದಲ್ಲಿ, ಅಥವಾ ನಮ್ಗೆ ಕ್ಲಿಷ್ಟ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡಿದ್ವಿ ನಾವು ಅದನ್ನ ಗಣಿತದಲ್ಲಿ ಓದ್ಬೇಕಾದ್ರೆ. ದಶಾಂಶ ಏನೋ 3.40 5.96 ಅಂತೆಲ್ಲ ಅನ್ಕೊಂಡು, ಅದರಲ್ಲಿ ಆ ದಶಾಂಶ ಅನ್ನೋದು ನಮ್ಗೆ ಡೆಸಿಮಲ್ ಪಾಯಿಂಟ್ ಅಂತ ಅರ್ಥ ಆಗುತ್ತೆ. ಆ ದಶಾಂಶ ಆದ್ಮೇಲೆ ಕಾಣೋ ಅಂತ ಏನೇ ನಂಬರ್ಗಳಿದೆಯಲ್ಲ, ಅಂಕಿಗಳಿದೆಯಲ್ಲ, ಅದನ್ನ ನಾನು ಹೇಗೋ ರೆಪ್ರೆಸೆಂಟ್ ಮಾಡಬೇಕು ಫ್ಲೋಟಿಂಗ್ ಪಾಯಿಂಟ್ ಅನ್ನೋ ಹೆಸರಲ್ಲಿ. ಅದನ್ನ ನಾನು ಎಕ್ಸ್ಪೋನೆಂಟ್ ಅಂತ ಕರಿತೀನಿ. ಆ ಎಕ್ಸ್ಪೋನೆಂಟ್ ಹೆಂಗಿರಬಹುದು, 3.4 ಮಿನಿಮಮ್ ವ್ಯಾಲ್ಯೂ -38 ಅಂದ್ರೆ ಅದನ್ನ ನೆಗೆಟಿವ್ ವರ್ಗೂ ಹೋಗುತ್ತೆ, ಪಾಸಿಟಿವ್ ವರ್ಗು 38 ಬರುತ್ತೆ. ಹಾಗೆ ಇದು 308 to +308 ಆಗುತ್ತೆ, ತುಂಬಾ ದೊಡ್ಡದಾಗುತ್ತೆ. ಸರ್ ಇದೆಲ್ಲ ನಿಜವಾಗ್ಲೂ ಬೇಕಾ ಅಂತ ಎಷ್ಟು ಜನ ಕಾಣಿಸ್ತದೆ? ಖಂಡಿತವಾಗ್ಲೂ ಬೇಕಾಗತ್ತೆ. ಈಗ ಮಿಸೈಲ್ ಲಾಂಚ್ ಮಾಡ್ಬೇಕಾದ್ರೆ, ಅಥವಾ ನಾವ್ ಯಾವುದೋ ಒಂದು ಏನೋ ರಾಕೆಟ್ ನ ಹಾರಿಸ್ಬೇಕಾದ್ರೆ, ಅಥವಾ ಒಂದು ಏನೋ ಕ್ಷಿಪಣಿ ಅಥವಾ ಮಿಸೈಲ್ ಅಂತಾನೆ, ಮಿಸೈಲ್ ನ ನಾವು ಎಲ್ಲೋ ಹಾಕ್ಬೇಕು ಅಂತಂದ್ರೆ ನಮ್ಗೆ ಆ ಲೊಕೇಶನ್ ಬೇಕು. ಯಾವ ಲೊಕೇಶನ್ ಹೇಳಿ? ಆ ಜಾಗದ ಲೊಕೇಶನ್ ನಮ್ಗೆ ಏನಾದ್ರು ಹೇಳ್ತೀವಿ ನಾವು, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ತಗೋಬೇಕು ಅಂತ ಹೇಳ್ತೀವಿ, ಅಥವಾ ಅದನ್ನ XY ಕೋಆರ್ಡಿನೇಟ್ಸ್ ತಗೋಬೇಕು ಅಂತ ಹೇಳ್ತೀನಿ. ಹಾಗೆಲ್ಲ ತಗೋಬೇಕಾದ್ರೆ ಅದ್ರ ವ್ಯಾಲ್ಯೂಸ್ ತುಂಬಾ ಉದ್ದ ಹೋಗುತ್ತೆ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಬೇಕಾದ್ರೆ ಗಮನಿಸ್ಕೊಳ್ಳಿ, ನಿಮ್ ಕೆಲವೊಂದ್ಸಲ ನೀವ್ ಯಾವ್ದೋ ಲೊಕೇಶನ್ ಮಾರ್ಕ್ ಮಾಡಿದೀರಾ ಅಂತಂದ್ರೆ ಅದಕ್ಕೊಂದಷ್ಟು ಡಿಜಿಟ್ಸ್ ತೋರಿಸಿರುತ್ತೆ, ಇಷ್ಟು ಉದ್ದ ಡಿಜಿಟ್ಸ್ ಬಂದಿರುತ್ತೆ. ಸೊ ಅದೆಲ್ಲ ನಾನು ಸೇವ್ ಮಾಡ್ಕೋಬೇಕು ಅಂತಂದ್ರೆ, ಅಥವಾ ನಾನು ವೆದರ್ ಫೋರ್ಕಾಸ್ಟಿಂಗ್ ಇನ್ಫಾರ್ಮೇಶನ್ ಸೇವ್ ಮಾಡಬೇಕು ಅಂತಂದ್ರೆ, ಅಥವಾ ರಾಕೆಟ್ ಬಗ್ಗೆ ಬೇಕಾಗುತ್ತೆ, ಅಥವಾ ಸ್ಯಾಟಲೈಟ್ ಬಗ್ಗೆ, ಉಪಗ್ರಹದಿಂದ ಬರೋ ಮಾಹಿತಿಗಳು, ಇದೆಲ್ಲವೂ ನನಗೆ ದೊಡ್ಡದಾಗಿ ಅಂಕಿಗಳಲ್ಲಿರುತ್ತೆ, ಅದರ ಅಂಕಿನೇ ದೊಡ್ಡದಿರುತ್ತೆ. ಆ ಸಂದರ್ಭಗಳಲ್ಲಿ ನನಗೆ ಫ್ಲೋಟಿಂಗ್ ಪಾಯಿಂಟ್ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ಅಥವಾ ಫ್ಲೋಟಿಂಗ್ ಬದಲಾಗಿ ಕೆಲವೊಂದ್ಸಲ ಡಬಲ್ಗೂ ಹೋಗ್ತೀನಿ. ಡಬಲ್ ಅಥವಾ ಫ್ಲೋಟ್ಗೆ ಏನೋ ಅಂತ ವ್ಯತ್ಯಾಸ ಇಲ್ಲ, ಎರಡೂ ಉಪಯೋಗಿಸೋದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ನೇನೆ. ಬಟ್ ಇರೋದು ಇಲ್ಲಿ ಸೈಜ್ ದೊಡ್ಡದಾಗತ್ತೆ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಅಲ್ಲಿ.
ಇಲ್ಲಿ ನನ್ಗೆ ಇವತ್ತಿಗೂ ಸ್ವಲ್ಪ ಡೌಟ್ ಇದೆ. ತುಂಬಾ ಜನ ಇದನ್ನ ಎರಡೂ ಕಡೆ 8 ಬೈಟ್ಸ್ ಇದೆ ಅಂತ ಹೇಳ್ತಾರೆ, ಕೆಲವೊಬ್ರು ಇಲ್ಲ 816 ಇದೆ ಅಂತ ಹೇಳ್ತಾರೆ. ಅದೊಂದ್ಸಲ ಗಮನಿಸ್ಕೊಳ್ಳಿ ನೀವು. ನೆಕ್ಸ್ಟ್ ಕ್ಯಾರ್ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ಈ ಕ್ಯಾರ್ ಅನ್ನೋದು ಕ್ಯಾರೆಕ್ಟರ್ ಸೆಟ್ ಬಗ್ಗೆ ನಾನು ಹೇಳಿದ್ನಲ್ಲ, ಕೀಬೋರ್ಡ್ ಅಲ್ಲಿರುವ ಎಲ್ಲಾ ಕೀಗಳ ಬಗ್ಗೆ, ಅದಷ್ಟೂ ಸಹ ಸಿ ಪ್ರೋಗ್ರಾಮ್ ಅಲ್ಲಿ ಇದೆ. ನಾನು ಅವಾಗಲೇ ಹೇಳ್ಬಿಟ್ಟಿದ್ದೇನೆ. ಕ್ಯಾರೆಕ್ಟರ್ is used, I mean, char is a uses a keyword to define a single character. ಅಥವಾ ಒಂದು ನಾನು ಸಿಂಗಲ್ ಕ್ಯಾರೆಕ್ಟರ್ ಅಂತ ತಗೋತೀನಿ, 3-4 ಕ್ಯಾರೆಕ್ಟರ್ಸ್ ಇರೋದನ್ನ ಸ್ಟ್ರಿಂಗ್ ಅಂತ ಕರಿತೀನಿ. ಸೊ ಅದಷ್ಟಕ್ಕೂ ನಾನು ಕ್ಯಾರ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡ್ಕೋತೀನಿ. ಅದನ್ನ ನಾನು ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡ್ಕೋತೀನಿ ಒಂದ್ಸಲ ಕ್ಯಾರ್ ಅಂತ ಕೊಟ್ಟ ತಕ್ಷಣ. ಬಟ್ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಎಲ್ಲಾ ಕ್ಯಾರೆಕ್ಟರ್ ನಾನು ಆಸ್ಕಿ ವ್ಯಾಲ್ಯೂ ಸೇವ್ ಮಾಡ್ತೀನಿ. ಇದು ಇಷ್ಟ ತನಕ ಡಿಸ್ಕಸ್ ಮಾಡಿದ ಇಂಟ್ ಮತ್ತೆ ಫ್ಲೋಟ್ ಗಿಂತ ಬೇರೆ ತರ ಇರುತ್ತೆ. ಯಾಕಂದ್ರೆ ಇಂಟ್ ಮತ್ತೆ ಫ್ಲೋಟ್ ಆ ನಂಬರ್ಸ್ ಗಳೆಲ್ಲ ನಾನು ಬೈನರಿನಲ್ಲಿ ಸೇವ್ ಮಾಡ್ತೀನಿ. ಯಾಕಂದ್ರೆ ನನ್ಗೆ ಗೊತ್ತಿದೆ ಮೆಮೊರಿನಲ್ಲಿ ನಂಗೆ ಸೇವ್ ಮಾಡೋಕ್ಕಾಗದೆ ಬೈನರಿ ಅಂತ ಅಂದ್ಬಿಟ್ಟು. ನಾನು 25 ಕೊಟ್ಟರು ಅದು ಬೈನರಿ ಕನ್ವರ್ಟ್ ಆಗಿ ಸೇವ್ ಆಗುತ್ತೆ, ಅಥವಾ 2.5 ಕೊಟ್ಟರು ಅದು ಬೈನರಿ ಕನ್ವರ್ಟ್ ಆಗಿ ಸೇವ್ ಆಗುತ್ತೆ. ಆದ್ರೆ ಖುಷಿ ಕೊಡೋ ವಿಚಾರ ಅಥವಾ ನೆನ್ಪಿಟ್ಕೋಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಕ್ಯಾರೆಕ್ಟರ್ಸ್ ಯಾವಾಗ್ಲೂ ಆಸ್ಕಿ ವ್ಯಾಲ್ಯೂ ಸೇವ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ಯಾರೆಕ್ಟರ್ಸ್ ಯಾವಾಗ್ಲೂ ಆಸ್ಕಿ ವ್ಯಾಲ್ಯೂ. ಆಸ್ಕಿ ಅಂದ್ರೆ ಏನು? ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಸ್ವಲ್ಪ ಮಾತಾಡೋಣ ಇಲ್ಲಿ, ಸ್ವಲ್ಪ 1-2 ನಿಮಿಷ ಇದ್ರ ಬಗ್ಗೆನೆ. ತುಂಬಾ ಮಾಹಿತಿ ಬೇಕಾಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ನಿಮ್ಗೆ ಜನರಲ್ ಪರ್ಸ್ಪೆಕ್ಟಿವ್ ಬೇಕಾಗುತ್ತೆ ಮಾಹಿತಿಗಳು. ಆಸ್ಕಿ ಅನ್ನೋದು ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಅಂದ್ರೆ ಏನು? ಅಮೆರಿಕಾದಲ್ಲಿ ಒಂದು ಇನ್ಫಾರ್ಮೇಶನ್ ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಬಳಸಿದಂತಹ ಒಂದು ಕೋಡ್. ಆ ಅಮೆರಿಕನ್ ಲ್ಯಾಂಗ್ವೇಜ್ ಯಾವುದು? ಇಂಗ್ಲಿಷ್. ಇಂಗ್ಲಿಷ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇತ್ತು? A to Z ಇತ್ತು, ಅಥವಾ ಸ್ಮಾಲ್ a to Z ಇತ್ತು, ಎಲ್ಲ ಸಿಂಬಲ್ಸ್ ಇತ್ತು, 0 to 9 ಮತ್ತೆ ಇದೆಲ್ಲ. ಇದೆಲ್ಲದಕ್ಕೂ ಅವರೊಂದು ಕೋಡ್ ಕೊಡ್ತಾ ಹೋದ್ರು. ಹೆಂಗೆ ಅಂತಂದ್ರೆ A ಅಂದ್ರೆ 65, B ಅಂದ್ರೆ 66 ಕೊಡ್ತಾ ಹೋದ್ರು. ಕಂಪ್ಯೂಟರ್ಸ್ ಬಂದಾಗ ಅದೇ ವ್ಯಾಲ್ಯೂನ ಉಪಯೋಗಿಸ್ಕೊಂಡ್ರು. ಅದು ಸ್ವಲ್ಪ ಸುಲಭ ಆಯ್ತು ಅವ್ರಿಗೆ, ಹಾಗಾಗಿ ಅದನ್ನೇ ಅವರು ಉಪಯೋಗಿಸ್ಕೊಂಡ್ರು. ಅದು ಹಾಗೆ ಮುಂದುವರಿತಾ ಹೋಯ್ತು. ಆದ್ರೆ ಯಾವಾಗ ಕಂಪ್ಯೂಟರ್ ಮುಂದಕ್ಕೆ ಹೋಯ್ತು, ಇದು 1970s ಅಂತ ಅರ್ಥ ಮಾಡ್ಕೊಂಡ್ರು, ಅಥವಾ 1970s ಅಂತ ಅರ್ಥ ಮಾಡ್ಕೊಂಡ್ರು, ಒಂಚೂರು ಮುಂದಕ್ಕೆ 1975 ಅಥವಾ 80s ಅಲ್ಲಿ ಸಿ ಪ್ರೋಗ್ರಾಮ್ ತುಂಬಾ ಪಾಪ್ಯುಲರ್ ಆದ್ಮೇಲೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಬರಕ್ ಶುರು ಆದ್ಮೇಲೆ, ಬೇರೆಯವರೆಲ್ಲರೂ ಪ್ರಪಂಚದ ಬೇರೆ ಊರಿನವ್ರು ಏನ್ ಮಾಡಿದ್ರು, ಯಾಕೆ ನಾವು ನಮ್ಮ ಭಾಷೆನ ಬಳಸಬಾರ್ದು ಪ್ರೋಗ್ರಾಮ್ ಮಾಡೋದಕ್ಕೆ ಅಂತ ಅನ್ಕೊಂಡು ಕೊರಿಯನ್ಸು, ಜಾಪನೀಸು, ಚೈನೀಸು, ಅಥವಾ ಅರಬ್ ಕಂಟ್ರಿ ಅವರು ಅಥವಾ ಇಂಡಿಯನ್ಸು ಸೇರಿ ಬೇರೆ ಬೇರೆ ಭಾಷೆ ಬಳಸಬೇಕು ಅಂತ ಬಂದಾಗ ಈ ಆಸ್ಕಿ ಅನ್ನೋ ಕೋಡು ವರ್ಕ್ ಆಗಲಿಲ್ಲ. ಅವಾಗ ಏನಾಯ್ತು, ಆಸ್ಕಿ ಬದಲಾಗಿ ಅವರವರದ್ದೇ ಕೋಡ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಇಂಡಿಯನ್ಸ್ ಏನ್ ಮಾಡಿದ್ರು, ಅವಾಗ ಇಸ್ಕಿ ಅಂತ ಒಂದು ಶುರು ಮಾಡ್ಕೊಂಡ್ರು. ಸೊ ಅವ್ರು ಹೆಂಗದ ಹೇಳಿದ್ರು, ಇದು ISCII ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ. ಇದು ನನಗೆ ಗೊತ್ತಿರೋ 2 ಬೈಟ್ಸ್ ಅಂತ ಹೇಳ್ತಾರೆ. 2 ಬೈಟ್ಸ್ ಅಲ್ಲಿ ಇದೆ ಅಂತ ಅನ್ಕೊಂಡು. ಆಸ್ಕಿ ಇರೋದು 1 ಬೈಟ್, ಅಷ್ಟು ಸಾಕಾಗತ್ತೆ. ಅದಕ್ಕೆ 7-8 ಬಿಟ್ ಅಲ್ಲಿ ಅದು ರೆಪ್ರೆಸೆಂಟ್ ಮಾಡಿಬಿಡುತ್ತೆ. ಹಾಗಾಗಿ 1 ಬೈಟ್ ಸಾಕಾಗತ್ತೆ. ಇಸ್ಕಿ ಏನ್ ಮಾಡ್ಕೊಂಡ್ರು ಅವರು 2 ಬೈಟ್ಸ್ ಮಾಡ್ಕೊಂಡ್ರು. ಮತ್ತೆ ಪ್ರಾಬ್ಲಮ್ ಆಯ್ತು. ಆಮೇಲೆ ಏನಾಯ್ತು, ಎಲ್ಲರೂ ಕಾಮನ್ ಆಗಿ ಇನ್ನೊಂದು ಕೋಡ್ ಶುರು ಮಾಡಿದ್ರು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಯೂನಿಕೋಡ್. ಸೊ ಯೂನಿಕೋಡ್ ಯೂನಿವರ್ಸಲ್ ಕೋಡ್, 2 ಬೈಟ್ಸ್ ಇದೆ. ಇದು ಯೂನಿವರ್ಸಲ್ ಕೋಡ್ ಆಗಿರೋದ್ರಿಂದ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಕೋಡ್. ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಪ್ರೋಗ್ರಾಮ್ ಬರೀಬೇಕು ಅಂತಂದ್ರೆ ನಮ್ಮ ಭಾಷೆಯಲ್ಲೇ ಬರೀಬೇಕು ಅಂದ್ರೆ ಯೂನಿಕೋಡ್ ಮೂಲಕ ಎಲ್ಲವನ್ನೂ ಬರೀಬಹುದು. ನೀವು ಗಮನಿಸಬಹುದು, ತುಂಬಾ ಕಡೆ ಪ್ರಾಬ್ಲಮ್ ಆಗ್ತಿರುತ್ತೆ. ಯೂನಿಕೋಡ್ ಬೇಕು, ಕನ್ನಡ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಅಥವಾ ನಾವು ಸಿಸ್ಟಮ್ಗೆ ಅಪ್ಲೋಡ್ ಮಾಡಬೇಕು, ಯೂನಿಕೋಡ್ ಸಪೋರ್ಟ್ ಇಲ್ಲ ಅದು ಅಂತೆಲ್ಲ ಬರ್ತಿದೆ. ಒಂದಷ್ಟು ವೆಬ್ಸೈಟ್ಸ್ ಯೂನಿಕೋಡ್ ಸಪೋರ್ಟ್ ಇಲ್ಲ ಅಂತ ಬರುತ್ತೆ. ಅದೆಲ್ಲ ಇದೆ ಕಾರಣಕ್ಕೆ ನಾವು ಆ ರೆಪ್ರೆಸೆಂಟೇಷನ್ ಅಥವಾ ನಾವು ತೋರ್ಪಡಿಕೆಯನ್ನ ನಾವು ಯೂನಿಕೋಡ್ ಮೂಲಕ ಬಳಸದೇ ಇದ್ರೆ ಅದು ತೊಂದರೆ ಆಗುತ್ತೆ. ಅಥವಾ ನುಡಿ ಸಾಫ್ಟ್ವೇರ್ ಯೂಸ್ ಮಾಡ್ತಿದೀವಿ, ಅಥವಾ ಬರಹ ಯೂಸ್ ಮಾಡ್ತೀವಿ, ಈ ತರ ಯಾವುದೇ ಒಂದು ವಿಷಯಗಳು ಬಂದಾಗ ಯೂನಿಕೋಡ್ ಬಗ್ಗೆ ತುಂಬಾ ಮಾತಾಡ್ತಿದ್ವಿ ನಾವು, ಅದು ಸಹ ಅಲ್ಲಿ ಗಮನಿಸ್ಕೋಬಹುದು. ಒಟ್ಟಾಗಿ ಅದೆಲ್ಲ ಏನೇ ಇರಲಿ, ಆಸ್ಕಿ ಸದ್ಯಕ್ಕೆ ಸಿ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಸಿ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಆಸ್ಕಿನಲ್ಲಿ 7 ಬಿಟ್ ಅಥವಾ 7 ಬಿಟ್ ಇರುತ್ತೆ, ಟೋಟಲಿ 8 ಬಿಟ್ ಅಂತ ಅರ್ಥ ಮಾಡ್ಕೋತೀವಿ. ಅದನ್ನ ನಾವು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದಕ್ಕಲ್ಲಿ ಅದರದ್ದೇ ಆದ ಕೋಡ್ ಇರುತ್ತೆ, ಅದು ಅಕಾರ್ಡಿಂಗ್ಲಿ ವರ್ಕ್ ಆಗುತ್ತೆ. ಸೊ ಇದು ಸಿಸ್ಟಮ್ ಯಾವ್ದಾದ್ರು ಇರಲಿ, 16 ಬಿಟ್ಸ್ ಆದ್ರೂ ಇರಲಿ, 32 ಬಿಟ್ಸ್ ಆದ್ರೂ ಇರಲಿ, ಮ್ಯಾಟರ್ ಆಗಲ್ಲ. ಅದೆಲ್ಲನೂ 1 ಬೈಟ್ ಮಾತ್ರ ತಗೊಳುತ್ತೆ. ಸೊ ತೊಂದರೆ ಇಲ್ಲ ಅದು ಬಿಕಾಸ್ ಆಸ್ಕಿ ಇರೋದ್ರಿಂದ ಅದು 8 ಬಿಟ್ ಇರುತ್ತೆ ಕೋಡು. ಯಾವ ಮಿಷಿನ್ ಇದ್ರೂ ಅದೇನು ಪ್ರಾಬ್ಲಮ್ ಆಗೋದಿಲ್ಲ.
ನಮ್ಗೆ ಈಗ ಅರ್ಥ ಆಗಿದ್ದು ಡೇಟಾ ಟೈಪ್ ಅಂದ್ರೆ ಏನು ಅಂತ. ಸೊ ಡೇಟಾ ಟೈಪ್ ಅಂದ್ರೆ ಅರ್ಥ ಆಯ್ತು ನಮ್ಗೆ, ವಿಧ ವಿಧವಾದ ಡೇಟಾ ಕೊಡೋ ಅಂತ ನಂಗೆ ಅರ್ಥ ಆಗ್ಬೇಕು ಅಂತ ಅನ್ಕೊಂಡು ಈಗ ಮುಂದುವರಿತಾ ಹೋದಾಗ ಮುಂದೆ ಏನ್ ಅರ್ಥ ಮಾಡ್ಕೊಳ್ಳೋಣ. ಡಿಕ್ಲರೇಷನ್ ಅಂದ್ರೆ ಏನು? ಸಾಮಾನ್ಯವಾಗಿ ಡಿಕ್ಲರೇಷನ್ ನಾವು ರೆಸ್ಯೂಮ್ ಅಲ್ಲೋ ಅಥವಾ ಬೇರೆ ಕಡೆ ನೋಡ್ತೀವಿ, ಅಥವಾ ಅದೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ಕೆಳಗಡೆ ಕೊಟ್ಟಿರ್ತಾರೆ ಡಿಕ್ಲರೇಷನ್ ಅಂತ ಅಂದ್ಬಿಟ್ಟು. ಏನ್ ಡಿಕ್ಲರೇಷನ್ ಅಂತಂದ್ರೆ ಅಲ್ಲಿರುತ್ತೆ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಅಬೌವ್ ಮೆನ್ಷನ್ಡ್ ಇನ್ಫಾರ್ಮೇಶನ್ ಇಸ್ ಟ್ರೂ ಆಸ್ ಪರ್ ಮೈ ನಾಲೆಡ್ಜ್ ಅಂತ ನಾವು ಹಾಕ್ತಿರ್ತಾರೆ. ನಾವು ಉತ್ತರದಾಯಿತ್ವ ಆಗಿರ್ಬೇಕು ಅಥವಾ ನಾವು ಅದು ಒಪ್ಕೊಂಡಿರ್ಬೇಕು ಅಂತ ನಾವು ಪ್ರಕಟಣೆ ಕೊಡ್ಬೇಕು ನಾವಲ್ಲಿ. ಹಾಗೇನೆ ಸಿ ಪ್ರೋಗ್ರಾಮ್ ಬರೀಬೇಕಾದ್ರೆ ಅಥವಾ ಒಂದು ಪ್ರೋಗ್ರಾಮ್ ಬರೀಬೇಕಾದ್ರೆ ನಾವು ಅಥವಾ ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡುವ ಎಲ್ಲಾ ವೇರಿಯಬಲ್ಸ್ ಅಥವಾ ಕಾನ್ಸ್ಟೆಂಟ್ಸ್, ನಿಜವಾಗಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರೋಗ್ರಾಮ್ ನಲ್ಲಿ ಬಳಸೋ ಎಲ್ಲಾ ಐಡೆಂಟಿಫೈಯರ್ಸ್ ನಾವು ಲಿಸ್ಟ್ ಮಾಡಬೇಕು ಮೊದಲೇನೆ. ಆ ಲಿಸ್ಟ್ ಮಾಡೋದನ್ನ ಡಿಕ್ಲರೇಷನ್ ಅಂತ ಕರಿತೀವಿ. ಸೊ ಡಿಕ್ಲರೇಷನ್ ಇಸ್ ಅ ಸ್ಟೇಟ್ಮೆಂಟ್ ವಿಚ್ ಇನ್ಫಾರ್ಮ್ಸ್ ಅಬೌಟ್ ಡೀಟೇಲ್ಸ್ ಆಫ್ ವೇರಿಯಬಲ್ಸ್ ಅಂಡ್ ಕಾನ್ಸ್ಟೆಂಟ್ಸ್ ಯೂಸ್ ಇನ್ ದ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ ಅನ್ನು ಯಾವುದೇ ಉಪಯೋಗಿಸಿದ್ರು ಓದ್ಬೇಕಾಗುತ್ತೆ. ಈಗ ಹೆಂಗ್ ಅರ್ಥ ಮಾಡ್ಕೊತೀವಿ ಅಂದ್ರೆ ನಾನು ಸಾಮಾನ್ಯವಾಗಿ ಇದೇ ಎಕ್ಸಾಂಪಲ್ ಎಲ್ಲ ಕಡೆನೂ ಹೇಳ್ತಿರ್ತೀನಿ, ಪಾಠ ಮಾಡ್ಬೇಕಾದ್ರೆ ಅದನ್ನೇ ಹೇಳ್ತಿರ್ತೀನಿ. ಇದು ನಿಮ್ಮ ರೋಡ್ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಗಾಡಿ ಓಡಿಸ್ತಾ ಇದ್ದೀರಾ, ಇದು ನೀವು ಗಾಡಿ ಓಡಿಸ್ತಾ ಇದ್ದೀರಾ, ಇಲ್ಲಿ ಬರ್ತಿದ್ದೀರಾ. ಇವಾಗ ಇಲ್ಲಿ ನಿಮ್ಗೊಂದು ಸೈನ್ ಬೋರ್ಡ್ ಇರುತ್ತೆ. ಸೈನ್ ಬೋರ್ಡ್ ಇರುತ್ತೆ ಇಲ್ಲಿ ಅಂತ ಅನ್ಕೊಳ್ಳಿ. ಈ ಸೈನ್ ಬೋರ್ಡ್ ಅಲ್ಲಿ ನಿಮ್ಗೇನೋ ಕಾಣಿಸುತ್ತಿಲ್ಲ, ಏನಿರ್ಬೋದು ಅಲ್ಲಿ ಇರ್ತದೆ ಜೀಬ್ರಾ ಕ್ರಾಸಿಂಗ್ ಅಂತ ತೋರಿಸ್ತಿರ್ಬೋದು, ಅಥವಾ ಅದೇನು ಹೇಳ್ಬೋದು ಹುಷಾರಾಗಿ ಹೋಗಪ್ಪ ಇಲ್ಲೊಂದು ಹಂಪ್ ಇದೆ ಅಂತ ತೋರಿಸ್ತಿರ್ಬೋದು ನೀವು ಹೋಗ್ಬೇಕಾದ್ರೆ. ಇದೇನ್ ಹೇಳುತ್ತಂಗಂದ್ರೆ ಈ ಸೈನ್ ಬೋರ್ಡ್ ನಿಮಗೆ ಎಚ್ಚರಿಸ್ತಾ ಇದೆ, ಹೌದಾ ನೋಡಪ್ಪ ಮುಂದೆ ಇನ್ನು ಸ್ವಲ್ಪ ದೂರಕ್ಕೆ ಒಂದು ಹಂಪ್ ಇದೆ, ಹುಷಾರಾಗಿ ಹೋಗು ಅಂದ್ರೆ ನಾನು ಅದನ್ನ ಇನ್ನೊಂದು ಅರ್ಥದಲ್ಲಿ ಹೇಳ್ತೀನಿ. ದಿಸ್ ಸೈನ್ ಬೋರ್ಡ್ ಇಸ್ ಡಿಕ್ಲೇರಿಂಗ್ ದಟ್ ದೇರ್ ಇಸ್ ಅ ರೋಡ್ ಹಂಪ್ ಇನ್ ಸಮ್ ಟೈಮ್, ಪ್ಲೀಸ್ ಬಿ ಅವೇರ್ ಆಫ್ ಇಟ್. ಅರ್ಥ ಆಯ್ತಾ? ಇಸ್ ಇಟ್ ನಾಟ್ ಡಿಕ್ಲೇರಿಂಗ್? ಎಸ್. ಹಾಗೇನೆ ನಾವು ಪ್ರೋಗ್ರಾಮ್ ನಲ್ಲಿ ಉಪಯೋಗಿಸುವಂತಹ ಎಲ್ಲ ವೇರಿಯಬಲ್ಸ್ ಮತ್ತೆ ಕಾನ್ಸ್ಟೆಂಟ್ಸ್ ನ ಮೊದಲೇ ಡಿಕ್ಲೇರ್ ಮಾಡಿದ್ರೆ ಕಂಪೈಲರ್ ಅರ್ಥ ಆಗತ್ತೆ, ಏನ್ ಇರುತ್ತೆ, ಏನ್ ಯೂಸ್ ಮಾಡ್ತಾರೆ, ಏನ್ ಬಳಸ್ತಾರೆ ಅಂತ ಗೊತ್ತಾಗತ್ತೆ. ಹಾಗಾಗೋದು ಬೇಕಾಗತ್ತೆ. ಇದು ಹೇಗೆ ಬರಿತೀವಿ ನಾವು ಡಿಕ್ಲರೇಷನ್ ಅಂದ್ರೆ ತುಂಬಾ ಸಿಂಪಲ್. ಇಷ್ಟ ಟೈಪ್ ಅಂದ್ರೆ ಯಾವ ಟೈಪ್ ಅದು ವೇರಿಯಬಲ್ ಮತ್ತೆ ಯಾವ ವೇರಿಯಬಲ್. V1 ಅಂದ್ರೆ ವೇರಿಯಬಲ್ 1 ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ನೆನ್ಪಿಟ್ಕೊಳ್ಳಿ, ಈ ವೇರಿಯಬಲ್ ನೇಮ್ ಹೆಂಗ್ ಕೊಡ್ತೀವಿ ನಾವು ಅಂತಂದ್ರೆ ಆ ರೂಲ್ಸ್ ಪ್ರಕಾರ. ಕಳೆದ ಸೆಷನ್ ಅಲ್ಲಿ ಕೊಟ್ಟಿದ್ದೀನಿ ರೂಲ್ಸ್ ಏನು ಅಂತ ವೇರಿಯಬಲ್ಸ್, ಅದನ್ನ ಗಮನಿಸ್ಕೊಳ್ಳಿ. ಅದರ ರೂಲ್ಸ್ ಮೂಲಕ ನಾವು ನೇಮ್ಸ್ ಕೊಡ್ತೀವಿ. ಟೈಪ್ ಈಗ ತಾನೇ ಹೇಳಿದ್ರೆ ಟೈಪ್ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಅಂತ ಅದರ ಪ್ರಕಾರ ಅದು ಬರುತ್ತೆ. ವಾಯ್ಡ್ ಬಗ್ಗೆ ಗಮನಿಸಿಲ್ಲ ಅಥವಾ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ವಾಯ್ಡ್ ಅನ್ನೋ ಡೇಟಾ ಟೈಪ್ ನಾನು ಫಂಕ್ಷನ್ಸ್ ಬಂದಾಗ ಹೇಳ್ತೀನಿ. ವಾಯ್ಡ್ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ, ಅದು ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ. ಸೊ ಟೈಪ್ ಇಸ್ ಡೇಟಾ ಟೈಪ್, ಅದನ್ನ ನಾನು ಹೇಳಿದೆ ಆಗ್ಲೇ. V1 ಅನ್ನೋದು ವೇರಿಯಬಲ್ಸ್. ಹೀಗೊಂದು ಎಕ್ಸಾಂಪಲ್ ತಗೊಳ್ಳಿ. ಇಂಟ್ A, B, C ಅಂದ್ರೆ ದಟ್ ಇಂಡಿಕೇಟ್ಸ್ A, B, C ಆರ್ ಇಂಟೀಜರ್ ವೇರಿಯಬಲ್ಸ್. A, B, C ಆರ್ ಇಂಟೀಜರ್ ವೇರಿಯಬಲ್ಸ್. ಅರ್ಥ ಆಗ್ತದೆ ಅನ್ಕೋತೀನಿ. A, B, C ಆರ್ ಇಂಟೀಜರ್ ವೇರಿಯಬಲ್ಸ್ ಆರ್ 3 ವೇರಿಯಬಲ್ಸ್ ಆಫ್ ಟೈಪ್ ಇಂಟೀಜರ್. ಅಥವಾ ಸಿಂಪಲ್ ಆಗಿ ಕೊಡ್ಬೇಕು ಅಂದ್ರೆ XY ಕೊಟ್ಟಿರ್ತೀನಿ. XY ಆರ್ ಫ್ಲೋಟಿಂಗ್ ಪಾಯಿಂಟ್ ವೇರಿಯಬಲ್ಸ್. XY ಆರ್ 2 ವೇರಿಯಬಲ್ಸ್ ಆಫ್ ಟೈಪ್ ಫ್ಲೋಟಿಂಗ್ ಪಾಯಿಂಟ್. ಹಿಂಗೂ ಅರ್ಥ ಮಾಡ್ಕೋಬಹುದು. ಅಥವಾ ಇನ್ನೊಂಚೂರು ಮುಂದೆ ಹೋದ್ರೆ ಇನ್ನೊಂದ್ ತರ ನೋಡಿ, ಇಲ್ಲಿದೆ ಬೇರೆ ಬೇರೆ ತರದೆಲ್ಲ ಕೊಟ್ಟಿದೀವಿ ಇಲ್ಲ ಅಷ್ಟೇ. ಇಂಟ್ A, B, C ನೇ ಇದೆ, ಆದ್ರೆ ಇದು ಒಂದೇ ಲೈನ್ ಅಲ್ಲಿ ಬರ್ತಿದೀವಿ. ಹೀಗೆ ಬರಿಬೇಕಾ ಅಂದ್ರೆ ಹೌದು, ಒಂದು ಲೈನ್ ನಲ್ಲಿ ಒಂದು ಟೈಪ್ ಮಾತ್ರ ಬರಿತೀವಿ. ಸರ್ ಬೇರೆ ಬೇರೆ ಬರಿಬಹುದು, ನಾನು ಬರಿಬಹುದು. ಈಗ ಇಂಟ್ A, B, C ಹೀಗೆ ಬರೀತೀರಾ, ಇಂಟ್ A, ಇಂಟ್ B, ಇಂಟ್ C ಬರೀರಿ. ಕಾಮಾ ಸೆಪರೇಟರ್ ಆಗುತ್ತೆ, ಸೆಮಿಕೋಲನ್ ಎಂಡ್ ಆಗುತ್ತೆ. ಸೊ ಕಾಮಾ ಅನ್ನೋದು ಸೆಪರೇಟ್, ಒಂದಕ್ಕಿಂತ ಒಂದು ಸೆಪರೇಟ್ ಆಗುತ್ತೆ. ಹೀಗೂ ಬರಿಬಹುದು ನಾವು ಅದನ್ನ, ಹೀಗೂ ಬರಿಬಹುದು ಅಥವಾ ಹೀಗೂ ಬರಿಬಹುದು. ನೋಡಿ, ಇಂಟ್ A, ಫ್ಲೋಟ್ B, ಕ್ಯಾರ್ D, ಡಬಲ್ D ಹಿಂಗೂ ಬರಿಬಹುದು, ಏನ್ ತೊಂದರೆ ಇಲ್ಲ. ಒಂದೇ ಲೈನ್ ಅಲ್ಲಿ ಬರಿತಾ ಇದ್ದೀನಿ,
ಆದ್ರೆ ಸೆಮಿಕೊಲನ್ ಹಾಕಿದ ತಕ್ಷಣ ಈ ಸ್ಟೇಟ್ಮೆಂಟ್ ಮುಗೀತು ಅಂತ ಅರ್ಥ. ಅದಕ್ಕೆ ಯಾವಾಗಲೂ ಸಿ ಪ್ರೋಗ್ರಾಮ್ ನಲ್ಲಿ ಅಥವಾ ನಾರ್ಮಲ್ ಆಗಿ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಸೆಮಿಕೊಲನ್ ನಾವು ಎಂಡ್ ಆಫ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಎಂಡ್ ಆಫ್ ಲೈನ್ ಅಲ್ಲ, ಅದು ಎಂಡ್ ಆಫ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಮುಗೀತು ಅಂತ ಅರ್ಥ. ಸೊ ಇಂಟ್ ಎ ಬಿ ಸಿ ಇಲ್ಲಿದೆ ಅಂತಂದ್ರೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಬರ್ಕೋಬಹುದು, ಏನ್ ತೊಂದರೆ ಇಲ್ಲ. ಸರ್ ಪ್ರೋಗ್ರಾಮ್ ಬರೀಬೇಕಾದ್ರೆ ಒಂದೊಂದು ಲೈನೇ ಬಿಟ್ಟು ಬಿಟ್ಟು ಬರೀಬೇಕಾ? ಹಂಗೇನಿಲ್ಲ, ನೀವು ಪ್ರೋಗ್ರಾಮ್ ಹಿಂಗಾರು ಬರೀರಿ. ಯಾಕೆ ಬರೆಯಕ್ಕೆ ಹೇಳ್ತೀವಿ ಅಂದ್ರೆ ನಿಮಗೆ ನೋಡೋದಕ್ಕೆ ಖುಷಿ ಕೊಡುತ್ತೆ, ಅದು ಮುಖ್ಯ ಕಾರಣ ಅಲ್ಲ. ನೀವು ಎರರ್ಗಳೇನಾದ್ರೂ ಮಾಡಿದ್ರೆ ಆರಾಮಾಗಿ ಕಂಡುಹಿಡಿಬಹುದು ಅಂತ. ಹಾಗಾಗಿ ಅದನ್ನ ಒಂದಷ್ಟು ಇಂಡೆಂಟೇಶನ್ ಹಾಕೊಳ್ಳಿ, ಹೀಗೆ ಗ್ಯಾಪ್ ಕೊಡಿ, ಸ್ಪೇಸ್ ಕೊಟ್ಬಿಟ್ಟು ಬರೀರಿ ಅಂತೆಲ್ಲ ಹೇಳ್ತೀವಿ. ಯಾಕಂದ್ರೆ ನೀವು ಮಾಡೋ ತಪ್ಪುಗಳು ಬೇಗ ಗೊತ್ತಾಗತ್ತೆ ಅಂತ. ಅದನ್ನ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಅದೇ ಇದೆ. ಹೀಗೆ ಬರೆದ್ರು ಬರಿಬೋದು ಅಥವಾ ಹೀಗೂ ಬರಿಬೋದು. ಡಿಕ್ಲರೇಷನ್ ಸುಮ್ಮನೆ ಆಯ್ತಪ್ಪ ಡಿಕ್ಲೇರ್ ಮಾಡಿದ್ದೀನಿ ನಾನು ಇವಾಗ ಇಷ್ಟಿದೆ ಅಂತ ಆಯ್ತು ಅರ್ಥ. ಬಟ್ ನೆನ್ಪಿಟ್ಕೊಳ್ಳಿ ಒಂದು ಸ್ಟೇಟ್ಮೆಂಟ್ ನ, all the variables and constants that are used in the program must be declared. ಯೂಸ್ ಮಾಡುವ ಎಲ್ಲಾ ವೇರಿಯಬಲ್ಸ್ ಮತ್ತೆ ಕಾನ್ಸ್ಟೆಂಟ್ಸ್ ನಾವು ಡಿಕ್ಲೇರ್ ಮಾಡಲೇಬೇಕು. ಡಿಕ್ಲೇರ್ ಮಾಡದೇ ಇದ್ರೆ ಅದು ಎರರ್ ಬರುತ್ತೆ. ಅನ್ಡಿಫೈನ್ಡ್ ಸಿಂಬಲ್ ಅಂತ ಎರರ್ ತೋರಿಸುತ್ತೆ. ಸೊ ಡಿಕ್ಲೇರ್ ಮಾಡಲೇಬೇಕು. ಆದರೆ it is not necessary to use all the variables and constants declared. ಮಾಡಬೇಕು ಅಂದ್ರೆ ಎರರ್ ಬಂದ್ಬಿಡುತ್ತೆ ಅಂತಲ್ಲ. ಸಪೋಸ್ ನೀವು ಇವಾಗ ಇಂಟ್ ಎ ಬಿ ಸಿ ಅಂತಿದೆ, ಇಲ್ಲಿ ನಾವು ಎ ಬಿ ಸಿ ಮೂರು ಉಪಯೋಗಿಸ್ತೀವಿ ಅಂತ ಡಿಕ್ಲೇರ್ ಮಾಡಿರ್ತೀವಿ. ಏನೋ ಬೈ ಮಿಸ್ಟೇಕ್ ನಾನು ಎ ಬಿ ಮಾತ್ರ ಉಪಯೋಗಿಸಿರ್ತೀನಿ, ಸಿ ಉಪಯೋಗಿಸೋದೇ ಇಲ್ಲ, ಹಾಗೇನು ತೊಂದರೆ ಆಗಲ್ಲ, ಏನು ಎರರೂ ಬರಲ್ಲ ಅದು. ಬಟ್ ಉಪಯೋಗಿಸ್ತೀವಿ ಅಂದಾಗ ಡಿಕ್ಲೇರ್ ಮಾಡಲೇಬೇಕು. ಅದಕ್ಕೆ ಹೇಳಿದ್ದು all the variables and constants used in the program must be declared. It is not mandatory to use all the variables and constants which are declared. Next, ಇನಿಷಿಯಲೈಸೇಷನ್ ಏನು, ಯಾಕೆ ಬೇಕು ಅಂತಂದ್ರೆ, ಇನಿಷಿಯಲೈಸೇಷನ್ ಒಂದು ಇನಿಷಿಯಲ್ ವ್ಯಾಲ್ಯೂ ಕೊಡೋದಕ್ಕೆ. ಇನಿಷಿಯಲ್ ವ್ಯಾಲ್ಯೂ ಅಂತಂದ್ರೆ ಆ ವೇರಿಯಬಲ್ ನ ನಾವು ಹೇಗೆ ಶುರು ಮಾಡ್ಕೋತೀವಿ. ಸಪೋಸ್ ಈಗ ನಾನು ಸುಮ್ಮನೆ ಎಲ್ಲೋ ಒಂದ್ ಕಡೆ ಎ ಇಸ್ ಈಕ್ವಲ್ ಟು ಎ ಪ್ಲಸ್ 10 ಅಂತ ಕೊಟ್ಬಿಟ್ಟಿರ್ತೀನಿ. ಎ ವ್ಯಾಲ್ಯೂ ಏನವಾಗ ನಂಗೆ ಗೊತ್ತೇ ಇರಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅದನ್ನ ನಾನು ಗಮನಿಸ್ಕೊಂಡು ನೆನ್ಪಿಟ್ಕೊಂಡಿರ್ತೀನಿ. ಅದನ್ನ ನಿಮ್ಗೆ ಅದು ಇನ್ನೊಂದು ನೆನಪಿದೆ, ಅಡಿಟಿವ್ ಕಾನ್ಸ್ಟೆಂಟ್ ಮತ್ತೆ ಮಲ್ಟಿಪ್ಲಿಕೇಟಿವ್ ಕಾನ್ಸ್ಟೆಂಟ್ ಅಂತ ಅಂದ್ಬಿಟ್ಟು. ನಾವು ಅಡಿಷನ್ ಮಾಡ್ತಿದ್ವಿ ಅಂದ್ರೆ 0 ಪ್ಲಸ್ ಸಮಥಿಂಗ್ ಇಸ್ ಸಮಥಿಂಗ್ ಬರುತ್ತೆ. ಸೊ ಹಾಗಾಗಿ ನಾನು 0ನ ಇನಿಷಿಯಲ್ ವ್ಯಾಲ್ಯೂ ಅಂತ ತಗೋಬಹುದು. ಅವಾಗ ಹಾಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ 1 ತಗೋತೀನಿ ನಾನು. ಸೊ ಹಾಗಾಗಿ ಆ ತರದಕ್ಕೆ ನಮಗೆ ಬೇಕಾಗುತ್ತೆ. ಹಾಗಾಗಿ ಇನಿಷಿಯಲೈಸ್ ಮಾಡ್ಕೋಬಹುದು. ಇನಿಷಿಯಲೈಸ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ಸಿಂಪಲ್, ಅದು ಇಂಟ್ ಎ ಈಕ್ವಲ್ಸ್ 10. ಸರ್ ಹೀಗೆ ಮಾಡ್ಬೇಕಾ? ಇನಿಷಿಯಲೈಸೇಷನ್ ಯಾವಾಗ್ಲೂ ಡಿಕ್ಲರೇಷನ್ ಜೊತೆಗೆ ಮಾಡ್ಬೇಕಾ ಅಂತೇನಿಲ್ಲ, ಅದು ಇಲ್ಲ, ಕೆಳಗಡೆ ನೋಡಿ ಗೊತ್ತಾಗುತ್ತೆ. ಅಥವಾ 3-4 ಒಟ್ಟಿಗೆ ಮಾಡ್ಬೋದಾ? ಮಾಡ್ಬೋದು. ಸಿ ಕೌಂಟ್ 0, ಸಮ್ 10 ಮಾಡ್ಕೋಬಹುದು, ತೊಂದರೆ ಇಲ್ಲ. ಅಥವಾ ಅಲ್ಲೇ ಮಾಡ್ಬೇಕು ಅಂತೀವಿ, ನಾವು ಒಂಚೂರು ಕೆಳಗಡೆ ನಾವು ಮಾಡ್ಕೋತೀವಿ, ಒಂದು ಸ್ವಲ್ಪ ಸ್ಟೇಟ್ಮೆಂಟ್ಸ್ ಅಂದ್ರೆ ನಾವು ಮಾಡ್ಕೋತೀವಿ ಅಂದ್ರೆ ಮಾಡ್ಕೊಳ್ಳಿ. ಡಿಕ್ಲರೇಷನ್ ಮಾಡಿ ಮುಂದೆ ಎಲ್ಲೋ i is equal to 100, j is equal to 200 ಬರ್ಕೊಂಡು ಹೋಗ್ತಾನೆ, ಎಷ್ಟು ಬೇಕು ಅಷ್ಟು. ಬಟ್ ನೆನ್ಪಿಟ್ಕೊಳ್ಳಿ, ಒಂದ್ಸಲ ಡಿಕ್ಲೇರ್ ಮಾಡಿದಾಗ ಡೇಟಾ ಟೈಪ್ ಯೂಸ್ ಮಾಡಿದ್ಮೇಲೆ ಮತ್ ಇನ್ನೊಂದ್ಸಲ ಇಲ್ಲಿ ಉಪಯೋಗಿಸೋದು ಬರೋದಿಲ್ಲ. ನೀವು ಇಲ್ಲೆಲ್ಲ ಇಂಟ್ ಬರೆದು ಬಿಟ್ರೆ ಸಿ ನಲ್ಲಿ ಎರರ್ ಕೊಡುತ್ತದೆ, ನಾಟ್ ಪಾಸಿಬಲ್ ಟು ಡಿಕ್ಲೇರ್ ಅಂತ ಹೇಳ್ಬೇಕು. ಯಾಕಂದ್ರೆ ಸಿ ನಲ್ಲಿ ಫಸ್ಟ್ ಡಿಕ್ಲೇರ್ ಮಾಡಬೇಕು, ಆಮೇಲೆ ಡಿಕ್ಲೇರ್ ಮಾಡೋದಕ್ಕೆ ಆಗೋದಿಲ್ಲ. ಅದೊಂಥರ ರೆಸ್ಟ್ರಿಕ್ಷನ್ ಅಂತ ಅರ್ಥ ಮಾಡ್ಕೊಳ್ಳಿ. C++ ಅಲ್ಲಿ ಜಾವದಲ್ಲಿ ಆ ಥರ ಇಲ್ಲ, ಬಟ್ ಸಿ ನಲ್ಲಿ ಹಾಗೆ ಇರೋದ್ರಿಂದ ನಾವು ಅದನ್ನೇ ಫಾಲೋ ಮಾಡಬೇಕು. ಮುಂದಕ್ಕೆ ಹೋಗ್ತಾ ಇನ್ನೊಂದು ಸಣ್ಣ ಟಾಪಿಕ್ ಇದೆ, ಇನ್ನೊಂದು ಪ್ರೋಗ್ರಾಮ್ ಸಹ ಇದೆ. ಸೊ ಎರಡನ್ನೂ ನೋಡ್ಬೋಣ ಬೇಗ ಬೇಗ. ಏನು ಮುಂದಕ್ಕೆ ನೋಡ್ಬೇಕಾಗಿರೋದು, ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಹೇಗಿದೆ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್? ಏನೇನಿರುತ್ತೆ? ಪ್ರೀ ಪ್ರೊಸೆಸ್ ಡೈರೆಕ್ಟಿವ್ಸ್ ಇದೆ, ಗ್ಲೋಬಲ್ ಡಿಕ್ಲರೇಷನ್ಸ್ ಇದೆ, ಮೇನ್ ಪ್ರೋಗ್ರಾಮ್ ಬರಿತೀವಿ, ಅದರೊಂದು ಲೋಕಲ್ ಡಿಕ್ಲರೇಷನ್ಸ್ ಮಾಡ್ತೀವಿ, ಸ್ಟೇಟ್ಮೆಂಟ್ಸ್ ಇದೆ, ಅದು ಬಿಟ್ಟು ಏನಾದರೂ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಇದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಇಲ್ಲಿದೆ, ಹೌದಾ? ಸೊ ಪ್ರೀ ಪ್ರೊಸೆಸ್ ಡೈರೆಕ್ಟಿವ್ಸ್ ಅಂದ್ರೆ ಏನು? ಇದು ಪ್ರೀ ಪ್ರೊಸೆಸ್ ಡೈರೆಕ್ಟಿವ್ಸ್, ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಪ್ರೀ ಪ್ರೊಸೆಸ್ ಡೈರೆಕ್ಟಿವ್ಸ್ ಅಂತಂದ್ರೆ, ನಾನು ಪ್ರೀ ಪ್ರೊಸೆಸಿಂಗ್ ಅನ್ನೋ ಪದ ಹೇಳ್ಬೇಕಾದ್ರೂ ಹೇಳಿದೆ ಲಾಸ್ಟ್ ಸೆಷನ್ ಅಲ್ಲಿ, ನೀವು ಗಮನಿಸಿ. ನಮ್ಮ ಪ್ರೋಗ್ರಾಮ್ ವರ್ಕ್ ಆಗಬೇಕು ಅಂದ್ರೆ ನಮ್ಮ ಪ್ರೋಗ್ರಾಮ್ಗೆ ಬೇರೆ ಒಂದಷ್ಟು ಸಪೋರ್ಟಿಂಗ್ ಫೈಲ್ಸ್ ಅಂತ ಇರುತ್ತೆ, ಅದನ್ನ ನಾನು ಹೆಡರ್ ಫೈಲ್ಸ್ ಅಂತ ಕರಿತೀನಿ. ಈ ಹೆಡರ್ ಫೈಲ್ಸ್ ನಾನು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಂತ ಸಹ ಕರಿತೀನಿ. ಅಥವಾ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ನಲ್ಲಿ ಹೆಡರ್ ಫೈಲ್ಸ್ ಒಂದು, ಅದ್ರ ಜೊತೆಗೆ ಹ್ಯಾಶ್ ಡಿಫೈನ್ ಸ್ಟೇಟ್ಮೆಂಟ್ಸ್ ಬರುತ್ತೆ, ಅಲ್ಲೇ ಮ್ಯಾಕ್ರೋಸ್ ಬರೀಬಹುದು, ಅವೆಲ್ಲ ಬೇರೆ ಬೇರೆ ಇದೆ. ಸೊ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ನಮ್ಮ ಪ್ರೋಗ್ರಾಮ್ ಬರೋದಕ್ಕೆ ಮುಂಚೆ ಪ್ರೊಸೆಸ್ ಆಗಿರುವಂತ ವಸ್ತುಗಳು. ಗ್ಲೋಬಲ್ ಡಿಕ್ಲರೇಷನ್ ಏನು ಅಂತಂದ್ರೆ, ಗ್ಲೋಬಲ್ ಅಂದ್ರೆ ಗ್ಲೋಬಲ್ ಸಾಮಾನ್ಯ ಮೀನಿಂಗ್ ತಗೊಂಡ್ರೆ
ಓಪನ್ ಎಲ್ಲ ಕಡೆ ಸಿಗುವಂಥದ್ದು, ಎಲ್ಲಿ ಬೇಕೋ ಹೋಗ್ಬೋದು ಅಂತದ್ದು ಆ ತರ. ಸೊ ಇಲ್ಲೂ ಅಷ್ಟೇ ಗ್ಲೋಬಲ್ ಅಂತಂದ್ರೆ ಯಾವುದೇ ಫಂಕ್ಷನ್ ಅಲ್ಲಿ ಬಳಸುವಂತಹ ವೇರಿಯೇಬಲ್ಸ್ ಅದು. ಇದ್ರ ಬಗ್ಗೆ ತುಂಬಾ ಹೆಚ್ಚಿನ ಮಾಹಿತಿ ನಾವು ಫಂಕ್ಷನ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ನೋಡೋಣ, ಈಗ ಬೇಡ. ಅದು ಮೇನ್ ಪ್ರೋಗ್ರಾಮ್ ಬೇಕೇ ಬೇಕು, ಮೇನ್ ಫಂಕ್ಷನ್ ಇರಲೇಬೇಕು ಸಿ ಪ್ರೋಗ್ರಾಮ್ ನಲ್ಲಿ, ಇಲ್ಲಾಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಪ್ರೋಗ್ರಾಮ್ ನಲ್ಲಿ ಮೇನ್ ಇರಲೇಬೇಕು, ರನ್ ಆಗಲ್ಲ, ಇಲ್ಲ ಎಕ್ಸಿಕ್ಯೂಟ್ ಆಗಲ್ಲ ಪ್ರೋಗ್ರಾಮ್. ಸೊ ಮೇನ್ ಪ್ರೋಗ್ರಾಮ್ ಹಾಗೆ ಇದೆ, ಅದ್ರೊಳಗಡೆ ಡಿಕ್ಲರೇಷನ್ ಮಾಡ್ತೀನಿ ನೋಡಿ ಹೆಂಗಿರುತ್ತೆ ಪ್ರೋಗ್ರಾಮ್ ಅಂತಂದ್ರೆ. ಮೇನ್ ಬರೆದ್ಬಿಟ್ಟು ಫ್ಲವರ್ ಬ್ರಾಕೆಟ್ ಓಪನ್ ಮಾಡ್ತೀನಿ, ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ಈ ಗ್ಯಾಪ್ ಅಲ್ಲಿ ನಾವೇನ್ ಬರಿತೀವಿ ಅದೆಲ್ಲವೂ ನಮಗೆ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಆಗುತ್ತೆ. ಸೊ ಇನ್ಸ್ಟ್ರಕ್ಷನ್ಸ್ ಹೇಗೆ ಬರಿತೀವಿ, ಬೇರೆ ಬೇರೆ ತರ ಇರುತ್ತೆ. ಸ್ಟೇಟ್ಮೆಂಟ್ಸ್ 1, 2, 3 ಅನ್ಕೊಂಡು ಅದ್ರ ಬಗ್ಗೆನೇ ಪೂರ್ತಿ ಅರ್ಥ ಮಾಡ್ಕೊಳ್ಳೋದು ಸಿ ಪ್ರೋಗ್ರಾಮ್ ನಲ್ಲಿ. ಸದ್ಯಕ್ಕೆ ಮೊದಲನೇ ಲೈನ್ ನಾನು ಹೇಳಿದ ಪ್ರಕಾರ ಡಿಕ್ಲರೇಷನ್ ಆಗಿರಬೇಕು. ಇದನ್ನ ನಾನು ಈಗ ಮುಂಚೆ ಹೇಳಿದ್ದು. ನೀವೇನೇ ಪ್ರೋಗ್ರಾಮ್ ಬರೆಯೋಕೆ ಮುಂಚೆ ಅದೆಲ್ಲವನ್ನ ಡಿಕ್ಲೇರ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಎ ಬಿ ಡಿಕ್ಲೇರ್ ಮಾಡಿದ್ದೀನಿ, ಇಲ್ಲಿ ಉಪಯೋಗಿಸ್ಬೋದು ನಾನು. ಹಾಗೆ ಸಿ ಡಿಕ್ಲೇರ್ ಮಾಡಿದ್ದೀನಿ, ಅದರಲ್ಲಿ ಉಪಯೋಗಿಸ್ಕೋಬಹುದು. ಸ್ಟೇಟ್ಮೆಂಟ್ಸ್ ಏನು, ಇದೆಲ್ಲ ಸ್ಟೇಟ್ಮೆಂಟ್ಸ್. ಪ್ರಿಂಟ್ ಎಫ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ, ಸ್ಕ್ಯಾನ್ ಎಫ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ, ಏನೇನೋ ಮಾಡಿದ್ದೀನಿ ನಾನಿಲ್ಲಿ. ಇದು ಆಪರೇಷನ್ಸ್ ಪರ್ಫಾರ್ಮ್ ಆಗುತ್ತೆ. ಸೊ ಯೂಸರ್ ಡಿಫೈನ್ ಫಂಕ್ಷನ್ಸ್ ಬಂದಾಗ ಹೇಳ್ತೀನಿ, ಸದ್ಯಕ್ಕೆ ಅದು ಬೇಕಾಗಿಲ್ಲ. ಸೊ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಏನಿತ್ತು, ಪ್ರೀ ಪ್ರೊಸೆಸ್ ಡೈರೆಕ್ಟಿವ್ಸ್, ಗ್ಲೋಬಲ್ ಡಿಕ್ಲರೇಷನ್, ಮೇನ್ ಫಂಕ್ಷನ್, ಲೋಕಲ್ ಡಿಕ್ಲರೇಷನ್, ಸ್ಟೇಟ್ಮೆಂಟ್ಸ್, ಮತ್ತೇನಾದ್ರೂ ಯೂಸರ್ ಡಿಫೈನ್ ಫಂಕ್ಷನ್ಸ್ ಇದ್ರೆ ಅದು. ಒಂದು ಸಿಂಪಲ್ ಪ್ರೋಗ್ರಾಮ್ ಅರ್ಥ ಮಾಡ್ಕೋತೀರಿ. ಇವಾಗ ಇಲ್ಲಿ stdio.h ಏನಿಗೆ ಬೇಕಾಗತ್ತೆ ಅಂತಂದ್ರೆ ಅದು ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅಂತ ಅರ್ಥ. ನಾರ್ಮಲ್ ಆಗಿ ಒಂದು ಕಂಪ್ಯೂಟರ್ಗೆ ಇನ್ಪುಟ್ ಅಂದ್ರೆ ಕೀಬೋರ್ಡ್, ಔಟ್ಪುಟ್ ಅಂದ್ರೆ ಮಾನಿಟರ್. ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ, ಇದನ್ನ ಹ್ಯಾಂಡಲ್ ಮಾಡುವಂತಹ ಎಲ್ಲಾ ಫಂಕ್ಷನ್ಸ್ ಈ ಫೈಲ್ ಅಲ್ಲಿ ಇರುತ್ತೆ. ಯಾವುದು stdio.h ಅಂದ್ರೆ ಹೆಡರ್ ಫೈಲ್ ಅಂತಲ್ಲಿ. ಹಾಗೇನೆ ಕಾನ್ ಅಂತಂದ್ರೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಅಂತ. ನಾವು ಪ್ರೋಗ್ರಾಮ್ ಬರೆಯುವಾಗ ಎರಡನ್ನ ಕೊಡ್ಲೇಬೇಕು ಪ್ರತಿ ಸಲ. ಈ ಎರಡು ಸ್ಟೇಟ್ಮೆಂಟ್ ಕೊಡ್ಲೇಬೇಕು. ಕೆಲವೊಂದು ಎಡಿಟರ್ಸ್ಗೆ ಬೇಕಾಗಿಲ್ಲ, ಬಟ್ ಅದ್ರ ಬಗ್ಗೆ ಗಮನ ಹರಿಸ್ಬೇಡಿ, ನೀವೊಂದು ಕೊಟ್ರೆ ಒಳ್ಳೇದು. ವೇರಿಯಬಲ್ ಡಿಕ್ಲೇರ್ ಮಾಡಿದ್ದೀನಿ ಇಂಟ್ ಎ ಬಿ ಅಂತ ಅನ್ಕೊಂಡು. ಮೇನ್ ಫಂಕ್ಷನ್ ಅಲ್ಲಿ ಸಿ ಡಿಕ್ಲೇರ್ ಮಾಡಿದ್ದೀನಿ. ಪ್ರಿಂಟ್ ಎಫ್ ಇದ್ರ ಬಗ್ಗೆ ಮತ್ತೆ ನೋಡೋಣ ಮುಂದಿನ ಸೆಷನ್ಗಳಲ್ಲಿ, ವಾಟ್ ಇಸ್ ಪ್ರಿಂಟ್ ಎಫ್ ಅಂತ ಅನ್ಕೊಂಡು. ಸೊ ಪ್ರಿಂಟ್ ಎಫ್ ನಲ್ಲಿ ಎಂಟರ್ 2 ನಂಬರ್ಸ್ ಅಂತ ಹಾಕಿದ್ದೀನಿ. ಸೊ ಇದು ಹಾಗೆ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ ನೀವು ಎಕ್ಸಿಕ್ಯೂಟ್ ಮಾಡಿದಾಗ. ಸ್ಕ್ಯಾನ್ ಎಫ್ ಆ ಇನ್ಪುಟ್ ನಾನು ರೀಡ್ ಮಾಡ್ತಾ ಇದ್ದೀನಿ, ನಾವೇನು ಇನ್ಪುಟ್ ಕೊಡ್ತೀವೋ ಅದನ್ನ. ಆಮೇಲೆ ಆಪರೇಷನ್ ಪರ್ಫಾರ್ಮ್ ಮಾಡ್ತೀನಿ ಇದನ್ನ, ಆಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಪ್ರೋಗ್ರಾಮ್ ಇದು. ಏನು ಪ್ರೋಗ್ರಾಮ್ ಟು ಆಡ್ 2 ನಂಬರ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಪ್ರೋಗ್ರಾಮ್ ನೋಡೋಣ ಇವಾಗ. ಏನು ಪ್ರೋಗ್ರಾಮ್ ಟು ಕ್ಯಾಲ್ಕುಲೇಟ್ ಸಿಂಪಲ್ ಇಂಟ್ರೆಸ್ಟ್. ಒಂದು ಪ್ರೋಗ್ರಾಮ್ ಡಿಸ್ಪ್ಲೇ ಮಾಡಿಬಿಟ್ಟಿದ್ದೀನಿ, ಬಟ್ ಹೆಂಗ್ ಪ್ರೋಗ್ರಾಮ್ ಬರೀತೀವಿ ಅಂತಂದ್ರೆ, ಈಗ ನಾನು ಹೇಳಿರೋ ಪ್ರೋಗ್ರಾಮ್ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಏನ್ ಬೇಕು ಅದು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು ನಿಮಗೆ ಗೊತ್ತಿದೆ. ಸಿಂಪಲ್ ಇಂಟ್ರೆಸ್ಟ್ ಅಂತಂದ್ರೆ ಒಂದು ಫಾರ್ಮುಲಾ ನಾವು ಸ್ಕೂಲಲ್ಲೆಲ್ಲ ಮಾಡಿದ್ದೀವಿ. ಪಿ ಇಂಟು ಟಿ ಇಂಟು ಆರ್ ಬೈ 100. ಹೌದಾ? ಇದು ನಮಗೆ ಗೊತ್ತಿದೆ. ನಾನು ಇದನ್ನೇ ಇವಾಗ ಪ್ರೋಗ್ರಾಮ್ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನೇ ಪ್ರೋಗ್ರಾಮ್ ಕನ್ವರ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಏನಿದೆ, ಪಿ ಟಿ ಆರ್, ಇದು 3 ವೇರಿಯೇಬಲ್. ಯಾಕಂದ್ರೆ ಇದು 3 ವ್ಯಾಲ್ಯೂಸ್ ಬದಲಾಗ್ತಿರುತ್ತಲ್ವಾ, ಹೌದಲ್ವಾ? ನೆಕ್ಸ್ಟ್ ಎಸ್ ಐ ಸ್ವಾಭಾವಿಕವಾಗಿ ಅದು ಏನೋ ವೇರಿಯೇಬಲ್ ಆಗಿರುತ್ತೆ, ಯಾಕಂದ್ರೆ ನಾವು ಅದು ನಮ್ಗೆ ಸಿಗೋ ವ್ಯಾಲ್ಯೂ. ಈ 100 ಲಿಟ್ರಲ್ ಆಗುತ್ತೆ. ಸೊ ನಾವು ಪ್ರೋಗ್ರಾಮ್ ಬರೀಬೇಕಾದ್ರೆ ನೆನ್ಪಿಟ್ಕೋಬೇಕಾಗಿರೋದು ಇವಾಗ ಎಷ್ಟು ವೇರಿಯೇಬಲ್ಸ್ ಬೇಕು, ಹೆಂಗ್ ಸೇವ್ ಮಾಡ್ಕೋತೀನಿ ಅಂತ ನಾನು. ಸೊ ಅದನ್ನ ಹೆಂಗೆ ಅರ್ಥ ಮಾಡ್ಕೋತೀನಿ ನೋಡಿ. ಇಲ್ಲೇ ನನ್ಗೆ ಇವಾಗ ಏನಾಯ್ತು, 3 ವೇರಿಯೇಬಲ್ ಬೇಕಾಯ್ತು, ಪಿ ಟಿ ಮತ್ತೆ ಆರ್. ಇನ್ನೊಂದು ಎಸ್ ಐ. ಸೊ ಇದು 4 ವೇರಿಯೇಬಲ್ಸ್ ನಮ್ಗೆ ಬೇಕು. ಅದನ್ನ ಡಿಕ್ಲೇರ್ ಮಾಡ್ಕೊಳ್ಳಿ ಫಸ್ಟ್. ನೋಡಿ ಇಲ್ಲಿ ಫ್ಲೋಟ್ ಅಮೌಂಟ್ ಪ್ರಿನ್ಸಿಪಲ್, ಅಥವಾ ಪಿ ಅಲ್ಲಿ ರೇಟ್, ಆರ್ ಟೈಮ್ ಟಿ, ಎಸ್ ಐ ಸಿಂಪಲ್ ಇಂಟ್ರೆಸ್ಟ್. ನಾನು ಇವಾಗ ಏನೇನು ರೀಡ್ ಮಾಡಬೇಕು ಯೂಸರ್ ಕಡೆಯಿಂದ? ಪ್ರಿನ್ಸಿಪಲ್ ಅಮೌಂಟ್ ರೀಡ್ ಮಾಡ್ಕೋತೀನಿ, ರೇಟ್ ರೀಡ್ ಮಾಡ್ಕೋತೀನಿ, ಇಯರ್ಸ್ ರೀಡ್ ಮಾಡ್ತೀನಿ. ಇದು ಯಾಕೆ ಎಫ್ ಇದೆ ಅದೆಲ್ಲ ನಾನು ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತೀನಿ ನೆಕ್ಸ್ಟ್ ಸೆಷನ್ ಅಲ್ಲಿ. ಸೊ ಪ್ರಿನ್ಸಿಪಲ್ ರೀಡ್ ಮಾಡಿದ್ವಿ, ರೇಟ್ ರೀಡ್ ಮಾಡಿದ್ವಿ, ಇಯರ್ಸ್ ರೀಡ್ ಮಾಡಿದ್ವಿ, ಎಷ್ಟು ಕಾಲಕ್ಕೆ ಬೇಕದು ಅಂತ ಅಂದ್ಬಿಟ್ಟು. ಆಮೇಲೆ ಈ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಅಮೌಂಟ್ ಸೇಮ್ ಇಲ್ಲಿ ಕೊಟ್ಟನಲ್ಲ, ಅದನ್ನೇ ಪಿ ಇಂಟು ಟಿ ಇಂಟು ಆರ್. ನೋಡಿ ಅದನ್ನ ಮಾಡಿರೋದು. ನಂಗೆ ಸಿಂಪಲ್ ಇಂಟ್ರೆಸ್ಟ್ ಬಂತು, ಅದನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಅಲ್ಲ? ಬಟ್ ನೆನ್ಪಿಟ್ಕೊಳ್ಳಿ, ಏನ್ ಮಾಡ್ಬೇಕು ಅಂದ್ರೆ, ನಾವು ಯಾವುದೇ ಪ್ರೋಗ್ರಾಮ್ ಬರೀಬೇಕು ಮುಂಚೆ ನಮಗೆ ಪ್ರೋಗ್ರಾಮ್ ಏನು ಅಂತ ಅರ್ಥ ಆಗ್ಬೇಕು, ಅದಕ್ಕೆ ಏನ್ ಬೇಕು ಅಂತ ಅರ್ಥ ಆಗ್ಬೇಕು, ಎಷ್ಟು ವೇರಿಯೇಬಲ್ಸ್ ಬೇಕು ಅಂತ ಅರ್ಥ ಮಾಡ್ಕೋಬೇಕು, ಆಮೇಲೆ ಪ್ರೋಗ್ರಾಮ್ ಬರೀತಾ ಹೋಗ್ಬೇಕು. ತುಂಬಾ ಸುಲಭ, ಬರೀಬಹುದು. ಮುಂದಿನ ಪ್ರೋಗ್ರಾಮ್ ಏರಿಯಾ ಅಂಡ್ ಪೆರಿಮೀಟರ್ ಆಫ್ ಎ ಸರ್ಕಲ್. ಮತ್ತೆ ಅರ್ಥ ಮಾಡ್ಕೊಳ್ಳಿ, ಏರಿಯಾ ಅಂಡ್ ಪೆರಿಮೀಟರ್.
ಸೊ ಒಂದು ಸರ್ಕಲ್ ನಾನು ತಗೊಂಡ್ರೆ ಆ ಸರ್ಕಲ್ದು ಏರಿಯಾ ಮತ್ತೆ ಪೆರಿಮೀಟರ್ ಕಂಡುಹಿಡಿಯಬೇಕು. ಏರಿಯಾ ಮತ್ತೆ ಪೆರಿಮೀಟರ್. ಸೊ ನನಗೆ ಏನ್ ಬೇಕಾಗುತ್ತೆ? ಮುಖ್ಯವಾಗಿ ರೇಡಿಯಸ್ ಬೇಕು. ಮತ್ತೆ ಹಿಂಗಿದೆ ಪೈನೋ ನಂಗೆ ಗೊತ್ತಾಗ್ಬಿಟ್ಟಿದೆ ಆಗಲಿ, ಪೈನೋ ಕಾನ್ಸ್ಟೆಂಟ್ ಬೇಕೇ ಬೇಕಾಗುತ್ತೆ. ಸೊ ನನಗೆ ಏರಿಯಾ ಏನು ರೇಡಿಯಸ್ ಸಿಕ್ಕಿದ ತಕ್ಷಣ ನಂಗೆ ಗೊತ್ತು ಏನು ಫಾರ್ಮುಲಾ ಇದೆ ಅಂತ ಅಂದ್ಬಿಟ್ಟು. ಯಾವುದಕ್ಕೆ? ಏರಿಯಾಗ ಒಂದು ಫಾರ್ಮುಲಾ ಇದೆ, ಹಾಗೆ ಪೆರಿಮೀಟರ್ಗೆ ಒಂದು ಫಾರ್ಮುಲಾ ಇದೆ. ಪೆರಿಮೀಟರ್ ಸರ್ಕಂಫರೆನ್ಸ್. ಸೊ ಏರಿಯಾಗ ಏನು ಫಾರ್ಮುಲಾ ಇದೆ? ಪೈ ಆರ್ ಸ್ಕ್ವೇರ್ ಇದೆ. ಹಾಗೆ ಪೆರಿಮೀಟರ್ಗೆ 2 ಪೈ ಆರ್. ಆಮೇಲೆ ಪ್ರೋಗ್ರಾಮ್ ನೋಡಿ, ಆ ಕಡೆಗೆ ನೋಡ್ಬೇಡಿ, ಈಗಲೇನೆ 2 ಪೈ ಆರ್ ಇದೆ. ಇಲ್ಲಿ ನೋಡಿ, ನಿಮಗೆ ಆರ್ ಒಂದು ವೇರಿಯೇಬಲ್ ಒಪ್ಕೋತೀನಿ, ಪೈ ಕಾನ್ಸ್ಟೆಂಟ್ ಆಗುತ್ತೆ, ಅಥವಾ ಲಿಟ್ರಲ್ ಸಹ ಆಗ್ಬೋದು, ಹಾಗೆ ಯೂಸ್ ಮಾಡೋದನ್ನ. ಹಾಗೆ ಇಲ್ಲೂ ಆರ್ ಕಾನ್ಸ್ಟೆಂಟು, ಪೈ ಆರ್ ವೇರಿಯೇಬಲ್, ಪೈ ಕಾನ್ಸ್ಟೆಂಟ್ ಲಿಟ್ರಲ್ ಆಗುತ್ತೆ, 2 ಲಿಟ್ರಲ್. ಇವೆರಡು ವೇರಿಯೇಬಲ್ ನಂಗೆ ಬೇಕು. ಸೊ ಮುಖ್ಯವಾಗಿ 2 ವೇರಿಯೇಬಲ್ ಬೇಕಾಗುತ್ತೆ, 3 ವೇರಿಯೇಬಲ್ ಬೇಕಾಗುತ್ತೆ ನನಗೆ. ಒಂದು ಏರಿಯಾ, ಒಂದು ಪೆರಿಮೀಟರ್, ಒಂದು ರೇಡಿಯಸ್. ಮಿಕ್ಕಿದ್ ನೋಡೋಣ. ನೋಡಿ ಏನ್ ಮಾಡಿದ್ದೀನಿ ನೋಡಿ, ಇದನ್ನ ಡಿಫೈನ್ ಮಾಡ್ತೀನಿ ಕಾನ್ಸ್ಟೆಂಟ್ ಅಂದ್ಬಿಟ್ಟು. ಸೊ ಪಿ ಐ ಅನ್ನೋದು ಕಾನ್ಸ್ಟೆಂಟ್ ಆಯ್ತು ಈಗ ನನಗಲ್ಲಿ. ರೇಡಿಯಸ್, ಏರಿಯಾ, ಪೆರಿಮೀಟರ್ 3 ಆಯ್ತಾ. ಯೂಸರ್ ಎಂಟ್ರಿ ಮಾಡ್ಬೇಕಾದ್ರೆ ಒಂದೇ ವ್ಯಾಲ್ಯೂ, ಹೌದಾ? ಆರ್ ಮಾತ್ರ ಎಂಟ್ರಿ ಮಾಡ್ತಾನೆ. ಸೊ ರೇಡಿಯಸ್ ಮಾತ್ರ ಎಂಟ್ರಿ ಮಾಡ್ತಾನೆ. ಏರಿಯಾ ಫಾರ್ಮುಲಾ ಅಲ್ಲಿ ಹೇಳಿದ್ದೀನಿ, ಪೈ ಆರ್ ಸ್ಕ್ವೇರ್, ಪೈ ಆರ್ ಆರ್ ಮಲ್ಟಿಪ್ಲೈ ಮಾಡಿದ್ದೀನಿ, ಆನ್ಸರ್ ಸಿಕ್ತು ನನಗೆ ಏರಿಯಾ ಅಂತ. ಹಾಗೆ 2 ಪೈ ಆರ್ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಆಮೇಲೆ ಡಿಸ್ಪ್ಲೇ ಮಾಡಿ. ಇಲ್ಲಿ ಈ ಸರ್ ಪರ್ಸೆಂಟೇಜ್ ಎಫ್ ಯಾಕೆ ಹಿಂಗಿದೆ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಕ್ಲಾರಿಫಿಕೇಶನ್ ಇದ್ರೆ ಹೇಳಿ, ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ನಿಮಗೆ ಬಿಡ್ತೀನಿ. ಪ್ರೋಗ್ರಾಮ್ ಟು ಸ್ವ್ಯಾಪ್ 2 ನಂಬರ್ಸ್ ತುಂಬಾ ಸುಲಭ. ಅದನ್ನು ಪ್ರೋಗ್ರಾಮ್ ಟು ಸ್ವ್ಯಾಪ್ 2 ನಂಬರ್ಸ್ ಅಂದ್ರೆ ಇರೋ ನಂಬರ್, ಸಪೋಸ್ ಈಗ ನಾನು ಎಕ್ಸ್ಗೇನೋ 25 ಕೊಟ್ಟಿರ್ತೀನಿ, ವೈಗೆ 35 ಕೊಟ್ಟಿರ್ತೀನಿ, ಅದನ್ನ ಎಕ್ಸ್ಚೇಂಜ್ ಮಾಡೋದು ಹೆಂಗೆ ಅಂತ ಪ್ರೋಗ್ರಾಮ್ ಇದು. ನೀವೇ ಪ್ರೋಗ್ರಾಮ್ ಗಮನಿಸ್ಕೊಳ್ಳಿ ಹೇಗಿದೆ ಅಂತ ಅನ್ಕೊಂಡು. ಆವಾಗಲೇ ಹೇಳಿದಂಗೆ ಇದೇ ಪ್ರೋಗ್ರಾಮ್ ಇಲ್ಲ. ಸದ್ಯಕ್ಕೆ ಸಾಕು. ನಮ್ಗೆ ಡೇಟಾ ಟೈಪ್ ಏನೋ ಒಂದು ಅರ್ಥ ಆಯಿತು, ಡಿಕ್ಲರೇಷನ್ ಏನೋ ಒಂದು ಅರ್ಥ ಆಯಿತು, ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅರ್ಥ ಮಾಡ್ಕೊಂಡ್ವಿ. ಒಂದಷ್ಟು ಸಿಂಪಲ್ ಆಗಿರೋ ಪ್ರೋಗ್ರಾಮ್ಸ್ ನೋಡಿದ್ವಿ. ಸಾಕು ಅನ್ಸುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗದೆ ಕಮೆಂಟ್ ಮಾಡಿ, ನಿಧಾನ ಕೇಳಿಸ್ಕೊಳ್ಳಿ, ಇನ್ನೊಂದ್ಸಲ ವಿಡಿಯೋ ಕೇಳಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ನೀವೆಲ್ಲ ಗೆದ್ದು ಮುಂದೆ ಬರಬೇಕು. ಸಿ ಪ್ರೋಗ್ರಾಮ್ ಅರ್ಥ ಮಾಡ್ಕೋಬೇಕು. ಸಿ ಪ್ರೋಗ್ರಾಮ್ ಕಷ್ಟ ಅಂತ ಅನ್ಕೊಳಕ್ ಹೋಗ್ಬೇಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ ಮಾಡಿ ಬೇರೆಯವ್ರಿಗೆ ಹೇಳಿ ಈ ವಿಷಯನ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸಿ ಪ್ರೋಗ್ರಾಮ್ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.